ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಮೆಚ್ಚಿನ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶುಭ ಶುಕ್ರವಾರದಂದು ಏನೆಲ್ಲ ವಿಶೇಷವಾದ ಮಾಹಿತಿಯ ಹೂರಣವನ್ನ ನಮಗಾಗಿ ತಿಳಿಸಲಿದ್ದಾರೆ ಕೇಳೇ ಬಿಡೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಪಂಚಾಂಗ ಶ್ರವಣ ಮಾಡೋಣವಾ? ಓಂ ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೇಶ್ವರಿ ದೇವಿ ಚರಾಚರಸ್ಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೇನೆ ಯಾರ್ಯಾರು ಈ ಒಂದು ನವೆಂಬರ್ ತಿಂಗಳ 14ನೇ ತಾರೀಖಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ ಮತ್ತು ನಿಮಗೆ ಬರಬಹುದಾಗಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳ ಪರಿಹಾರವಾಗಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಹಾಗೂ ಮೊದಲನೇದಾಗಿ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ದಶಮಿಯ ದಿನ ಇವತ್ತು ಶುಕ್ರವಾರ. ಇವತ್ತು ಪೂರ್ವ ಫಲ್ಗುಣಿ ಅರ್ಥಾತ್ ಹುಬ್ಬ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು. ವೈಧೃತಿ ಅನ್ನುವಂತಹ ಯೋಗ ಇದೆ, ಹಾಗೆ ವಣಿಕ್ ಅನ್ನುವಂತಹ ಕರಣ ಇದೆ. ಇದರ ಜೊತೆಯಲ್ಲಿ ಇವತ್ತಿನ ಗ್ರಹ ಸ್ಥಿತಿಯನ್ನು ನೋಡೋದಾದರೆ ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಗುರು, ಸಿಂಹರಾಶಿಯಲ್ಲಿ ಚಂದ್ರಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿ ರವಿ ಮತ್ತು ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥದ್ದು ಶನೈಶ್ಚರ. ಇದರ ಜೊತೆಯಲ್ಲಿ ದಿನತ್ರಯ ವ್ರತ ಅಂತಕ್ಕಂಥ ಒಂದು ವಿಚಾರವನ್ನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ವಾಮನ ಪುರಾಣೋಕ್ತವಾಗಿರತಕ್ಕಂತಹ ದಿನತ್ರಯ ವ್ರತ ಅಥವಾ ದಾಮೋದರ ವ್ರತ ಅಥವಾ ಪದ್ಮನಾಭ ವ್ರತ ಅಂತ ಕೂಡ ಕರೆಯುವಂಥ ಒಂದು ವ್ರತದ ಬಗ್ಗೆ ಹೇಳಿದ್ದೆ ನಾನು. ಏನಂತ, ಸೂರ್ಯಾಸ್ತಕ್ಕೆ ಮೊದಲೇ ಅಂದರೆ ಮಧ್ಯಾಹ್ನದ ಭೋಜನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಡಿಬಾಳೆ ಎಲೆಯಲ್ಲಿ ಬಿಸಿ ಮಾಡಿ ಅದನ್ನು ಕಾಯಿಸಿಕೊಂಡು ಆ ಎಲೆಯಲ್ಲಿ ಮಧ್ಯಾಹ್ನದ ಊಟವನ್ನು ಮಾಡಬೇಕು. ಸೂರ್ಯಾಸ್ತ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಹಾರವನ್ನು ತಗೊಳ್ಳಬಾರದು. ಮತ್ತು ಮರುದಿನ ಅರ್ಥಾತ್ ನಾಳೆಯ ದಿನ ವಿಶೇಷವಾಗಿ ಯಾವುದೇ ಆಹಾರವನ್ನು ಸ್ವೀಕಾರವನ್ನೇ ಮಾಡುವಂತಿಲ್ಲ. ಅರ್ಥ ಆಯ್ತಲ್ಲ? ಮತ್ತು ನಾಡಿದ್ದು ಬೆಳಿಗ್ಗೆ ಸೂರ್ಯೋದಯ ನಂತರದಲ್ಲಿ ಪುನಃ ಮತ್ತೆ ಕುಡಿಬಾಳೆ ಎಲೆಯನ್ನು ಬಾಡಿಸ್ಕೊಂಡು ಅದರಲ್ಲಿ ಭೋಜನವನ್ನು ಮಾಡಬೇಕು. ಇದನ್ನ ದಿನತ್ರಯ ವ್ರತ, ಹರಿವ್ರತ ಅಥವಾ ಏಕಾದಶಿ ವ್ರತ ಅಂತ ಏನು ಕರಿತೇವಲ್ಲ, ಈ ಏಕಾದಶಿ ವ್ರತ ನಾಳೆಯ ದಿವಸ ಬರ್ತಕ್ಕಂಥದ್ದು. ಅದನ್ನು ಹಿಂದಿನ ದಿವಸವೇ ಆಚರಣೆ ಮಾಡಬೇಕು ಅಂತಂದರೆ ಇವತ್ತು ಸೂರ್ಯಾಸ್ತ ನಂತರದಲ್ಲಿ ಸಂಕಲ್ಪ ಮಾಡಿ, ಸ್ನಾನಾದಿಗಳನ್ನು ಮಾಡಿಕೊಂಡು ಸಂಕಲ್ಪಾದಿಗಳನ್ನು ಮಾಡಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಂಡು ಈ ಒಂದು ದಿನತ್ರಯ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಯೋಗ್ಯವಾದಂಥ ದಿನ ಆಗಿದೆ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಮಾತುಕತೆ ಮುಂದುವರಿಸೋಣ ಗುರುಗಳೇ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನು. ಗುರುಜಿ, ಮೊದಲ ರಾಶಿ ಮೇಷರಾಶಿ. ಈಗ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಪಂಚಮ ರಾಶಿಯಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ ನಿನ್ನೆ ಕೂಡ ನಾನು ಹೇಳಿದ್ದೆ, ಉತ್ತಮವಾದಂಥ ದಿನ, ಚೆನ್ನಾಗಿದೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೆಯುವಂತಹ ಎಲ್ಲ ಲಕ್ಷಣಗಳಿದೆ. ಹೊಸ ಹೊಸ ಪ್ರಯತ್ನಗಳು, ಹೊಸ ಹೊಸ ಯೋಜನೆಗಳು, ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಳ್ಳಿಕ್ಕೆ ಕೂಡ ಬಹಳ ಯೋಗ್ಯವಾಗಿರ್ತಕ್ಕಂಥ ಕಾಲ ಬಂದಿದೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಆದರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನಿದ್ದಂತಹ ಸಂದರ್ಭದಲ್ಲಿ ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಬರೋದಿಲ್ಲ. ಹೊಸ ಕಾರ್ಯಗಳು ನೆನಪಿಟ್ಕೊಳ್ಳಿ, ಈಗಾಗಲೇ ಶುರು ಮಾಡಿದ್ದಾದ ಪಕ್ಷದಲ್ಲಿ ಮುಂದುವರಿಸಲಿಕ್ಕೆಲ್ಲ ಏನೂ ಸಮಸ್ಯೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗಿರಬಹುದು ಅಥವಾ ಶಿಕ್ಷಕರಿಗಿರಬಹುದು, ಉದ್ಯಮಿಗಳಿಗಿರಬಹುದು, ಕರ್ಮಚಾರಿಗಳಿಗಿರಬಹುದು, ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಸಾಕಷ್ಟು ಉತ್ತಮವಾಗಿದೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಚೇತರಿಕೆ, ಔಷಧೋಪಚಾರಗಳಿಂದ ಕೂಡ ವೃದ್ಧಿ ಆಗುವಂಥ ಲಕ್ಷಣಗಳು ತುಂಬ ಚೆನ್ನಾಗಿದೆ. ಶಿವಾರಾಧನೆಯನ್ನು ಮಾಡಿದಲ್ಲಿ ಮತ್ತಷ್ಟು ಉತ್ತಮವಾದಂಥ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ.
ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಚತುರ್ಥ ರಾಶಿಯಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ, ತಾಯಿ ಸಮಾನರಾಗಿರ್ತಕ್ಕಂಥವರಿಂದ ಉತ್ತಮವಾದಂಥ ಒಂದು ಅನುಗ್ರಹವನ್ನು ಪಡ್ಕೊಳ್ಳುವಂಥ ಅವಕಾಶ, ಲಾಭಾಂಶದಲ್ಲಿ ಸ್ವಲ್ಪ ಮಟ್ಟಿನ ಕಡಿಮೆ, ಜೊತೆಯಲ್ಲಿ ಕರ್ಮದಲ್ಲಿ ಉತ್ತಮವಾಗಿರ್ತಕ್ಕಂಥ ವೃದ್ಧಿಯನ್ನು ಕೂಡ ಊಹಿಸಬಹುದಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಲಾಭ, ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನಗಳಲ್ಲಿ ವೃದ್ಧಿ, ಇವೆಲ್ಲವೂ ಕೂಡ ವೃಷಭ ರಾಶಿಯವರಿಗಿರ್ತಕ್ಕಂಥದ್ದು. ಮತ್ತು ಮೂರನೇ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಗುರು ಕೂಡ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇವೆಲ್ಲ ಒಳ್ಳೆಯ ಫಲ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಮಹಾವಿಷ್ಣುವನ್ನು ಉಪಾಸನೆ ಮಾಡ್ಕೊಳ್ಳಿ, ಮತ್ತಷ್ಟು ಉತ್ತಮವಾದ ರೀತಿಯ ಫಲಗಳನ್ನು ಹೊಂದಬಹುದಾಗಿರುತ್ತೆ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಗೆ ಧನಾಧಿಪತಿಯ ಸ್ಥಿತಿ ಬಹಳ ಶುಭಕರವಾಗಿದೆ. ಪುಣ್ಯ ಕಾರ್ಯಗಳಿಂದ ಧನ ಸಂಗ್ರಹ ಮಾಡ್ತಕ್ಕಂಥದ್ದು ಅಥವಾ ಪುಣ್ಯ ಕಾರ್ಯಗಳಿಗೋಸ್ಕರ ಯಾವುದೋ ಒಂದು ಕ್ಷೇತ್ರ ನಿರ್ಮಾಣವೋ, ವ್ರತವೋ, ಯಾವುದೋ ಒಂದು ಉತ್ಸವವೋ ಇತ್ಯಾದಿಗಳಿಗೆ ಸಂಬಂಧಪಟ್ಟು ಧನ ಸಂಗ್ರಹ, ನಿಧಿ ಸಂಗ್ರಹ ಮಾಡಲಿಕ್ಕೆ ಹೊರಡುವಂಥ ವ್ಯಕ್ತಿಗಳಿಗೆ ಕೂಡ ಇವತ್ತು ಸಾಕಷ್ಟು ಉತ್ತಮವಾದ ಫಲ ಇದೆ. ಜೊತೆಯಲ್ಲಿ ಸಂಗ್ರಹ ವಿಶೇಷವಾಗಿ ಆಗ್ತಕ್ಕಂಥ ಅವಕಾಶ ಕೂಡ ಇದೆ. ಭಗವತ್ ಸ್ವರೂಪದ ಚಿಂತನೆಯನ್ನು ಇಟ್ಕೊಂಡು ಕೆಲಸಕ್ಕೆ ಹೋಗ್ತಕ್ಕಂಥದ್ದು. ಗಣಪತಿಯ ಉಪಾಸನೆಯಿಂದ ಇನ್ನಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಕೂಡ ತುಂಬ ಮುಕ್ತವಾದ ಅವಕಾಶ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ವಾಕ್ ಸಾಮರ್ಥ್ಯದಿಂದ, ನಿಮ್ಮಲ್ಲಿರ್ತಕ್ಕಂಥ ಮಾತಾಡುವಂತಹ ಚಾಕಚಕ್ಯತೆಯಿಂದ, ನಿಮ್ಮ ಮಾತನಾಡುವ ಕಲೆಯಿಂದಾಗಿ ನಿಮಗೆ ಸಾಕಷ್ಟು ಉತ್ತಮವಾದಂಥ ಲಾಭಾಂಶವನ್ನು ನೋಡುವಂಥ ಅವಕಾಶ. ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ಆಗ್ತದೆ ಮತ್ತು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಅಂತಕ್ಕಂಥದ್ದು ಕಾಣುವಂಥ ಅವಕಾಶ ಇರುತ್ತೆ. ಪಂಚಮದಲ್ಲಿರ್ತಕ್ಕಂಥ ಬುಧ ಮಂಗಳ ಯೋಗ, ಯತ್ನ ಕಾರ್ಯಗಳಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಸಾಧಿಸ್ತೇನೆ, ಗೆಲ್ತೇನೆ ಅಂತಕ್ಕಂಥ ಛಲದಿಂದ ಹೊರಟಕ್ಕಂಥ ಅವಕಾಶ ಇದೆ. ಜೊತೆಯಲ್ಲಿ ಗೆಲುವು ಕೂಡ ಬರುವಂಥ ಎಲ್ಲ ರೀತಿಯ ಉತ್ತಮವಾದಂಥ ಫಲಗಳುಂಟು. ಪಂಚಮ ಶುದ್ಧವಾಗಿದೆ ಮತ್ತು ಪಂಚಮಾಧಿಪತಿ ಅಲ್ಲಿಯೇ ಇರತಕ್ಕಂಥದ್ದು ನಿಮ್ಮ ರಾಶಿಗೆ ಪುತ್ರ ಸ್ಥಿತಿಯಲ್ಲಿರ್ತಕ್ಕಂಥ ಬುಧ. ಕರ್ಕಾಟಕ ರಾಶಿಯವರಿಗೆ ಪುತ್ರ ಸ್ಥಿತಿ ಅಂತಕ್ಕಂಥದ್ದು ಬುಧ ಅಂದರೆ ನಿಮಗೆ ಸಂತಾನ ಸಂಬಂಧವಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ನಿಮ್ಮ ಮಕ್ಕಳ ಸಮಾನರಾಗಿರ್ತಕ್ಕಂಥ ಅಥವಾ ಯಾರನ್ನ ವಾತ್ಸಲ್ಯದಿಂದ ನೀವು ನೋಡ್ತೀರಿ ಅಂಥವರಿಂದ ಕೂಡ ಸಾಕಷ್ಟು ಸಹಕಾರ, ಒಳ್ಳೆಯ ಒಂದು ಉತ್ತೇಜನ ಇತ್ಯಾದಿಗಳು ದೊರಕತಕ್ಕಂಥ ಲಕ್ಷಣಗಳಿದೆ. ಎಲ್ಲವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ ಗೋಪೂಜೆಯನ್ನು ಮಾಡ್ಕೊಳ್ಳಿ. ಉತ್ತಮವಾದಂಥ ಮತ್ತಷ್ಟು ಫಲಗಳನ್ನು ನೋಡಬಹುದಾಗಿರುತ್ತೆ. ಶುಭವಾಗಲಿ. ಗುರುಜಿ, ಕ್ಷೇತ್ರ ಮಹಿಮೆಯಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಶುಕ್ರವಾರದಂದು? ಚೊಟ್ಟಾನಿಕರ ಭಗವತಿ ಟೆಂಪಲ್, ಕೇರಳ. ಯಾಕೋ ಗುರುಗಳಿಗೆ ಒಲವು ಜಾಸ್ತಿ ಕೇರಳ ಕಡೆ ಆಗಿದೆ. ಹಾಗಲ್ಲ, ಅಂದ್ರೆ ಅರ್ಥ, ಒಂದು ಸರಿ ನಾವು ಟ್ರಾವೆಲ್ ಮಾಡಕ್ ಪ್ರಾರಂಭ ಮಾಡಿದ್ರೆ ಅನಂತ ಪದ್ಮನಾಭನ ಬಗ್ಗೆ ಹೇಳಿದ್ರಿ, ಅಲ್ಲಿ ಮುಗಿಸ್ಕೊಂಡು ತಾಯಿ ಹತ್ರ ಹೋಗೋಣ, ಚೊಟ್ಟಾನಿಕೆರೆಗೆ ಭಗವತಿ ನೋಡಕ್ಕೆ. ಭಗವತಿ ದೇವಸ್ಥಾನ ಚೊಟ್ಟಾನಿಕೆರೆ. ಇಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಇದು. ನಮ್ಮ ಜನರಿಗೆ ಆಶ್ಚರ್ಯ, ವಿಚಿತ್ರ ಎಲ್ಲವೂ ಅನ್ಸ್ಬೋದು. ಅಯಸ್ಕಾಂತ ಶಿಲೆಯ ವಿಗ್ರಹ. ಅಯಸ್ಕಾಂತ ಅಂದ್ರೆ ಸೆಳೆಯೋ ಅಂತದ್ದ? ಅಯಸ್ಕಾಂತ ಶಿಲೆಯ ವಿಗ್ರಹ ಇದು. ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟಿಕ್. ಓ, ಇದು ಅಲ್ಲಿರ್ತಕ್ಕಂಥ ವಿಶೇಷ. ಯಾಕೆ ಅಂತಂದ್ರೆ ಇದಕ್ಕೆ ಹಿಂದೆ ಒಂದು ಹಿನ್ನೆಲೆ ಇದೆ. ಆಚಾರ್ಯ ಶಂಕರರು ಕೊಲ್ಲೂರಿಗೆ ಬಂದು ಅವರು ದೇಶ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಿ ಶಂಕರಾಚಾರ್ಯರು ಕೊಲ್ಲೂರಿಗೆ ಬಂದು ಕೊಲ್ಲೂರಿನಲ್ಲಿದ್ದಂತಹ ಮೂಕಾಂಬಿಕಾ ದೇವಿ ಅಥವಾ ಮಹಾಲಕ್ಷ್ಮಿ ಸ್ವರೂಪ ಅತ್ಯಂತ ಘೋರ ರೂಪದಲ್ಲಿದ್ದವಳು. ಯಾಕೆ ಅಂತಂದ್ರೆ ಕಂಹಾಸುರ ಅಥವಾ ಮುಖಾಸುರನನ್ನ ಸಂಹಾರ ಮಾಡಿದಂಥ ಕ್ರೋಧ ಇತ್ತು. ಆ ಕ್ರೋಧ ಯಥಾವತ್ತಾಗಿತ್ತು. ಬಲಿ ಇತ್ಯಾದಿಗಳು ಕೂಡ ನಡೀತಿದ್ದಂಥ ಒಂದು ಕಾಲ. ಶಾಕ್ತರ, ಕಾಪಾಲಿಕರ ಆರಾಧನೆ ಇತ್ಯಾದಿಗಳಿದ್ದಂಥ ಕಾಲ. ಆಗ ಶಂಕರಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಮೂಕಾಂಬಿಕೆಯನ್ನ ಸೌಮ್ಯವಾಗಿ ನೀನು ಮಹಾಲಕ್ಷ್ಮಿ ಆಗಿರ್ಬೇಕು, ಕಾಳಿಯಾಗಿರಬಾರ್ದು ಅಂತ ಪ್ರಾರ್ಥನೆ ಮಾಡಿ ಅವಳ ರೂಪವನ್ನ ಕಾಳಿಯಿಂದ ಲಕ್ಷ್ಮಿಗೆ ರೂಪಾಂತರಿಸ್ತಾರೆ, ಪರಿವರ್ತನೆ ಮಾಡಿ ಅಲ್ಲಿ ನೆಲೆ ನಿಲ್ಲಿಸ್ತಾರೆ. ತುಂಬಾ ಖುಷಿಯಾಗ್ಬಿಡುತ್ತೆ ಆಚಾರ್ಯ ಶಂಕರರಿಗೆ. ಇಂತಹ ಸೌಮ್ಯ ಮೂರ್ತಿ, ಇಂತಹ ಮಹತ್ತಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನ ನನ್ನ ಜನ್ಮನಾಡಿನಲ್ಲಿ ಯಾಕೆ ನಾನು ಒಂದು ಸ್ಥಾಪನೆ ಮಾಡಬಾರ್ದು ಅಂತ ಅನ್ಸುತ್ತೆ ಅವರಿಗೆ. ಯಾಕೆಂದ್ರೆ ಇದು ಕ್ಷೇತ್ರ ಹೌದು ಸರಿ, ಆದರೆ ಇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಇದು
ಸಂಪತ್ತುಗಳನ್ನು ಸೃಷ್ಟಿ ಮಾಡಿ ಕೊಡ್ತಕ್ಕಂಥ ಪ್ರಕೃತಿ ರೂಪಿಣಿಯಾಗಿರ್ತಕ್ಕಂಥವಳು ಇವಳಾದರೆ, ಇದು ದೈವಿಕವಾದ, ಆಧ್ಯಾತ್ಮಿಕವಾದ, ಲೌಕಿಕವಾದ ಎಲ್ಲ ಸಂಪತ್ತುಗಳನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರವಾದರೆ, ಬೌದ್ಧಿಕವಾದ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂಥ ಒಂದು ಕ್ಷೇತ್ರ ಬೇಕು ಅನ್ಸುತ್ತೆ ಅವರಿಗೆ. ಯಾಕೆಂದ್ರೆ ಬುದ್ಧಿ ಪ್ರಚೋದನೆ ಆಗ್ಬೇಕಲ್ಲ. ಆ ಬುದ್ಧಿ ಪ್ರಚೋದನೆ ಯೌಗಿಕವಾಗಿ, ಆಧ್ಯಾತ್ಮಿಕವಾಗಿ, ಲೌಕಿಕವಾಗಿ ಏನನ್ನೇ ಸಾಧನೆ ಮಾಡಬೇಕು ಅಂದರೆ, ಬುದ್ಧಿಮಾಂದ್ಯತೆ ಇದ್ದರೆ ಅಥವಾ ಮಾನಸಿಕವಾಗಿರ್ತಕ್ಕಂಥ ರೋಗಗಳೇನಾದರೂ ಇದ್ದರೆ, ಚಿತ್ತಚಾಂಚಲ್ಯಾದಿ ದೋಷಗಳೇನಾದರೂ ಇದ್ದರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ನಿವೃತ್ತಿ ಮಾರ್ಗ ಅಥವಾ ಒಂದು ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಇರುವ ಒಂದು ದೇವತಾ ಚೈತನ್ಯವನ್ನು ಇಡಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿರುತ್ತೆ. ಅದೇ ಅಪೇಕ್ಷೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಕ್ಷೇತ್ರ, ಇವತ್ತೇನು ನಾವು ಚೊಟ್ಟಾನಿಕರ ಅಂತ ಏನು ಹೇಳ್ತೀವಲ್ಲ, ಚೊಟ್ಟಾನಿಕರ ಭಗವತಿ ದೇವಸ್ಥಾನ, ಆ ಪ್ರಾಂತ್ಯಕ್ಕೆ ಬಂದಾಗ ಅವರಿಗೆ ಈ ಪ್ರಾಂತ್ಯ ಇಲ್ಲಿ ಆ ತಾಯಿಯ ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತ ಅವರಿಗೆ ಅನ್ನಿಸ್ತದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಬಹಳ ಅದ್ಭುತವಾದ ಒಂದು ಘಟನೆ ಏನು ನಡೆದಿರ್ತದೆ ಅಂದರೆ, ಆ ಪ್ರಾಂತ್ಯದಲ್ಲಿ ಒಂದು ಆದಿವಾಸಿ ಜನಾಂಗದಲ್ಲಿ ಒಬ್ಬ ಇರ್ತಾನೆ, ಭಕ್ತ, ದೇವಿಯ ಭಕ್ತ. ಆತನಿಗೆ ಒಂದು ಏನು ಹೇಳೋದು, ಅದಕ್ಕೆ ಅವನಿಗೊಂದು ಸ್ವಭಾವ ಅಥವಾ ಅವನಿಗೊಂದು ಭಾವನೆ ಏನಪ್ಪ ಅಂದರೆ, ಪ್ರತಿ ಶುಕ್ರವಾರ ತನ್ನ ಆರಾಧ್ಯ ದೇವತೆಗೆ ಒಂದು ಬಲಿಯನ್ನು ಕೊಡಬೇಕು ಅಂತ ಅವನಿಗೆ ಆಸೆ. ಹಾಗೆ ಅಂಥ ಸಂದರ್ಭದಲ್ಲಿ ಅವನು ಯಾವ ಪ್ರಾಣಿ ಸಿಕ್ಕಿದ್ರೂ ಅದನ್ನು ಬಲಿ ಕೊಟ್ಬಿಡೋದು ಅವತ್ತು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಾನೆ. ಆಕಸ್ಮಿಕವಾಗಿ ಒಂದು ದಿನ ಏನೂ ಸಿಗದೆ ಇದ್ದಂಥ ಸಂದರ್ಭ, ಮಧ್ಯಾಹ್ನದ ಹೊತ್ತು ಒಂದು ಹಸುವಿನ ಕರು ಸಿಕ್ಬಿಡತ್ತೆ. ಅದನ್ನೇ ಬಲಿ ಕೊಡ್ಲಿಕ್ಕೆ ಅಂತೇಳಿ ಹೊರಟಾಗ ಆತನ ಮಗಳು ಬಂದು ತಡಿತಾಳೆ, ಇದು ನಾನು ಸಾಕಿರ್ತಕ್ಕಂಥದ್ದು, ಇದನ್ನು ನೀನು ಕೊಲ್ತಿದೀಯಲ್ಲ ಅಂತೇಳಿ. ಆವಾಗ ಮಗಳ ಮೇಲಿನ ಒಂದು ವಾತ್ಸಲ್ಯಕ್ಕಾಗಿ ಕೊಲ್ಲದೆ ಬಿಡ್ತಾನೆ. ಕೆಲವು ದಿವಸಗಳ ನಂತರ ಆತನ ಮಗಳು ತೀರಿ ಹೋಗ್ಬಿಡ್ತಾಳೆ ಆಕಸ್ಮಿಕವಾಗಿ. ಆಗ ಅವನಿಗೆ ಅಶರೀರವಾಣಿ ಆಗತ್ತೆ. ಅದು ಹೇಳುತ್ತೆ, ನೀನು ಇನ್ನೊಂದು ಜೀವವನ್ನು ಕೊಲ್ಲುವಾಗ ಅದಕ್ಕೆ ಸಂಬಂಧಪಟ್ಟ ಜೀವಗಳಿಗೆ ಎಷ್ಟು ದುಃಖವಾಗುತ್ತೆ ಅನ್ನೋದು ನಿನಗೆ ಅಂದಾಜು ಆಗ್ತಿರ್ಲಿಲ್ಲ ಅಲ್ವಾ? ಇವತ್ತು ನಿನ್ನದೇ ಸಂತತಿ ಹೋಯ್ತು ಅಂತಾದಾಗ ಮಾತ್ರ ನಿನಗೆ ಇನ್ನೊಂದು ಜೀವ ಕೊಂದಾಗ ಆಗುವ ನೋವೇನು ಅನ್ನೋ ಅನುಭವ ನಿನಗೆ ಇವತ್ತು ಆಗ್ತಿದೆ ಅಲ್ವಾ? ಯೋಚನೆ ಮಾಡು ಅನ್ನೋ ಮಾತನ್ನ ಹೇಳಿದಾಗ ಅವನಿಗೆ ಅವತ್ತು ಬೇಸರವಾಗುತ್ತೆ. ಅವತ್ತಿನಿಂದ ಬಲಿ ಕೊಡೋದನ್ನು ಸಂಪೂರ್ಣ ಬಿಡ್ತಾನೆ. ಹಾಗೆ ಅಲಿಯೋಕ್ ಶುರು ಮಾಡ್ತಾನೆ ಮಗಳ ಯೋಚನೆಯಲ್ಲಿ. ಆ ಸಂದರ್ಭದಲ್ಲಿ ಆತನಿಗೆ 2 ಶಿಲಾ ವಿಗ್ರಹಗಳು ಸಿಗ್ತವೆ. ಅದನ್ನು ಒಂದು ಕಡೆ ಸ್ಥಾಪನೆ ಮಾಡಿರ್ತಾನೆ. ಅದೇ ಜಾಗದಲ್ಲಿ ಆಚಾರ್ಯ ಶಂಕರರು ಬರ್ತಾರೆ. ಅವರಿಗೆ ಆ ಜಾಗ ಬಹಳ ಹಿತವಾಗಿ ಕಾಣಿಸುತ್ತೆ. ಅಲ್ಲಿ ಆ ದೇವಿಯ ಮೂರ್ತಿ ತ್ರಯ ಸ್ವರೂಪ, ದುರ್ಗಾ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳಿ ನಾವು ದೇವಿಯನ್ನು ಕೊಂಡಾಡ್ತೇವೆ. ಕಾಳಿ, ಲಕ್ಷ್ಮೀ, ಸರಸ್ವತಿ ಅಂತ ಹೇಳ್ತೇವಲ್ಲ, ಹಾಗೆ ಈ 3 ಸ್ವರೂಪಗಳಿಂದ ಅಯಸ್ಕಾಂತೀಯ ಶಿಲೆಯನ್ನು ನಿರ್ಮಾಣ ಮಾಡಿ ಲಕ್ಷ್ಮೀನಾರಾಯಣ ಅಂತರ್ಗತವಾಗಿ ಮಾಡ್ತಾರೆ. ಹೀಗೆ ಲಕ್ಷ್ಮೀನಾರಾಯಣ ಅಂತರ್ಗತವಾಗಿ ಅಲ್ಲಿ ಈ ಒಂದು ಭಗವತಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಗವತಿಗೆ ಸಮರ್ಪಣೆ ಮಾಡ್ತಾರೆ. ಇವತ್ತಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಸನ್ನಿಧಾನದಲ್ಲಿ ಪೂಜೆ ಅನ್ನುವಂಥದ್ದು ನಡೆಯುತ್ತೆ. ವಿಶೇಷ ಏನಪ್ಪ ಅಂದರೆ, ಬೆಳಗಿನ ಜಾವ ಸೂರ್ಯೋದಯಕ್ಕೆ ಸರಿಯಾಗಿ ಆ ಭಗವತಿಗೆ ಬಿಳಿಯ ವಸ್ತ್ರಗಳನ್ನು ಧಾರಣೆ ಮಾಡಿ ಸರಸ್ವತಿ ರೂಪದಿಂದ ಆರಾಧನೆ ಆಗುತ್ತೆ. ಇದೊಂದು ವಿಚಿತ್ರ. ತ್ರಿಕಾಲ ಪೂಜೆ ಹೆಚ್ಚಾಗಿ ಕೇರಳದ ಎಲ್ಲ ದೇವಸ್ಥಾನಗಳಲ್ಲಿ, ಪ್ರಖ್ಯಾತ ದೇವಸ್ಥಾನಗಳಲ್ಲಿ ತ್ರಿಕಾಲ ಪೂಜೆ ಇದೆ. ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ ಕೂಡ, ನಮ್ಮ ಕರಾವಳಿ ಭಾಗದಲ್ಲಿ ಅದೊಂದು ವ್ಯವಸ್ಥೆ ಇದ್ದೇ ಇದೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಪ್ರಾತಃ ಕಾಲದ ಪೂಜೆಯನ್ನು ಸರಸ್ವತಿ ಸ್ವರೂಪದ ಭಗವತಿ ಅಂತ ಮಾಡ್ತಾರೆ. ಆಗ ಬಿಳಿಯ ವಸ್ತ್ರಗಳನ್ನು ತಾಯಿಗೆ ಅರ್ಪಣೆ ಮಾಡಿರ್ತಾರೆ ಅಥವಾ ಅಲಂಕೃತ ಮಾಡಿರ್ತಾರೆ. ಮಧ್ಯಾಹ್ನ ಪೂಜೆಯನ್ನು ಲಕ್ಷ್ಮೀ ಸ್ವರೂಪ ಅಂತ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆ ಭಗವತಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಉಡಿಸ್ತಾರೆ. ಸಾಯಂಕಾಲದ ಹೊತ್ತಿನಲ್ಲಿ ಆಕೆಯನ್ನು ದುರ್ಗಾ ರೂಪ ಅಂತ ಆರಾಧನೆ ಮಾಡ್ತಾರೆ. ಈ ಕಾಲದಲ್ಲಿ ನೀಲಿ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡ್ತಾರೆ. 3 ಕಾಲದಲ್ಲಿ 3 ರೀತಿಯ ಬೇರೆ ಬೇರೆ ರೂಪಗಳಲ್ಲಿ ಅವಳಿಗೆ ಆರಾಧನೆಯನ್ನು ಸಲ್ಲಿಸುವಂತಹ ಸಂದರ್ಭ. 3 ರೀತಿಯ ವಸ್ತ್ರಗಳನ್ನಿಟ್ಟು ಅದಕ್ಕೆ ಸರಿಯಾಗಿರ್ತಕ್ಕಂಥ ಶಾಕ್ತ ಪರಂಪರೆಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆರಾಧನೆ ನಡೆಯುತ್ತೆ. ಮತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನ. ಹೋಗಿ ಅಲ್ಲಿ ಇದ್ದು ಬಂದರೆ ಮಾತ್ರವೇ ಅದರ ಒಂದು ಫಲ ಅಥವಾ ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ಜನ ಹೋಗ್ಬೇಕು. ಅಂದ್ರೆ ರಾತ್ರಿಯಲ್ಲಿ ತಂಗಬೇಕು ಅಂತ ಅಲ್ಲಿ ಅವಕಾಶ ಕೂಡ ಇದೆ. ಸ್ವಲ್ಪ ದೂರದಲ್ಲಿ ದೇವಸ್ಥಾನದ ಆಲಯದ ಆಸ್ಪಾಸ್ನಲ್ಲಿ ಎಲ್ಲೂ ಹತ್ತಿರದಲ್ಲೇ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಅಯಸ್ಕಾಂತೀಯ ಶಕ್ತಿ ತುಂಬಾ ವಿಪರೀತ ಇರತಕ್ಕಂಥ ಒಂದು ಕ್ಷೇತ್ರ ಅದು. ಹಾಗಾಗಿ ಸ್ವಲ್ಪ ದೂರದಲ್ಲಿ ಅವಕಾಶ ಇದೆ.
ಗುರುಗಳ ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಯಾರಾದರೂ ವ್ಯಕ್ತಿ ತೀರಿ ಹೋದಂಥ ಸಂದರ್ಭದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡುವಾಗ ಯಾವುದೇ ಒಂದು ರೀತಿಯ ಲೋಹ ದೇಹದ ಮೇಲೆ ಇರಬಾರ್ದು, ಉಡ್ದಾರ ಸಮೇತ ಕಟ್ ಮಾಡಿ ಎಸೆಯುವಂಥದ್ದು ಬಂದಿದೆ ಅಲ್ವಾ? ಯಾಕೆ ಹಾಗೆ ಮಾಡೋದು? ಮೊದಲನೇದಾಗಿ ನಾವು ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ತಗೊಂಡು ಬಂದಿರ್ತೇವಲ್ಲ, ಬರುವಾಗ ನಾವು ಯಾವ ರೀತಿಯಲ್ಲಿ ಭೂಮಿಗೆ ಬಂದೆವೋ ನಾವು ಇಲ್ಲಿಂದ ಹೋಗುವಾಗ ಕೂಡ ಶರೀರ ಅದೇ ರೂಪದಲ್ಲಿ ಹೋಗಬೇಕು ಅಂತ. ಹಿಂದೆಲ್ಲ ಎಲ್ಲಿವರೆಗೆ ಅಂದ್ರೆ ತಲೆ ಕೂದಲುಗಳನ್ನು ಕೂಡ ಬೋಳಿಸುವಂತ ಒಂದು ಕ್ರಮ ಇತ್ತು. ತಲೆ ಕೂದಲುಗಳನ್ನು ಬೋಳಿಸುವಂತ, ನೀವು ನಂಬೋದಿಲ್ಲ, ಕೆಲವು ಅತ್ಯಂತ ಕ್ರೂರವಾಗಿ ಕೂಡ ಅದನ್ನು ಆಚರಣೆ ಮಾಡುವಂತ ಪದ್ಧತಿ ಇತ್ತು. ಎಲ್ಲಿವರೆಗೆ ಅಂತಂದರೆ ಆತನ ಕರಳಿನಲ್ಲಿ ವಿಸರ್ಜನೆ ಆಗದೇ ಇರತಕ್ಕಂಥ ಆಹಾರಾದಿಗಳು ಇದೆ ಅನ್ನುವಂಥದ್ರ ಕಾರಣದಿಂದ ಅದನ್ನು ಕುಯ್ದು ಅದ್ರ ಒಳಗಡೆ ಇರೋದನ್ನೆಲ್ಲ ತೆಗೆದು ತೊಳೆದು ಸ್ವಚ್ಛ ಮಾಡಿ ಒಳಗಿಟ್ಟು ಹುಲಿದು ಆನಂತರ ಅಗ್ನಿಸ್ಪರ್ಶವನ್ನು ಮಾಡ್ತಾ ಇದ್ದಂಥ ಕ್ರಮ ಕೂಡ ಇತ್ತು ನಮ್ಮಲ್ಲಿ. ಗರ್ಭಿಣಿ ಏನಾದರೂ ಮೃತಳಾದಳು ಅಂತೇಳಾದರೆ ಅವಳು ಹೊಟ್ಟೆಯನ್ನು ಕೊಯ್ದು ಆ ಶಿಶುವನ್ನು ಹೊರಗೆ ತೆಗೆದಿಟ್ಟು ಎರಡನ್ನು ಪ್ರತ್ಯೇಕವಾಗಿ ಸಂಸ್ಕಾರ ಮಾಡುವಂಥ ಕ್ರಮ ಇತ್ತು. ಕೆಲವಷ್ಟು ನಮ್ಮಲ್ಲಿದ್ದಂಥ ಪದ್ಧತಿಗಳು ತುಂಬ ವಿಕೃತವಾಗಿ ಮತ್ತು ಅತ್ಯಂತ ಕ್ರೂರವಾಗಿತ್ತು. ಇದನ್ನೆಲ್ಲ ಕಾಲಕ್ರಮೇಣ ಅನೇಕರು ಮಹನೀಯರು ಮಹಾತ್ಮರು ಬಂದ್ಬಿಟ್ಟು ತಿದ್ದಿ ಸರಿ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ನಾವು ಹೇಗೆ ಭೂಮಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶರೀರ ಅಂತಕ್ಕಂಥದ್ದು ಬರುತ್ತೆ, ಅದೇ ಕ್ರಮದಲ್ಲಿ ಹೋಗಬೇಕು, ಮೈಮೇಲೆ ಯಾವುದೇ ವಸ್ತುಗಳು ಇರಬಾರ್ದು ಅನ್ನೋದು ಒಂದು. ಇನ್ನೊಂದು ಏನು ಅಂತಂದರೆ ಅಂತ್ಯೇಷ್ಟಿ ಎನ್ನುವಂಥ ಪದವನ್ನು ಅಲ್ಲಿ ಬಳಸ್ತಾರೆ. ಇಷ್ಟಿ ಅಂದರೆ ಹವನ, ಹೋಮ, ಯಜ್ಞ ಅಂತ. ಆಹುತಿಗಳು ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಅಗ್ನಿಗೆ ಶರೀರವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭ ಹೇಗೆ ನಾವು ಶುದ್ಧವಾಗಿರ್ತಕ್ಕಂಥದ್ದನ್ನು ತುಪ್ಪವನ್ನು ಆಹುತಿ ಕೊಡ್ತೀವಲ್ವಾ, ಶರೀರವನ್ನು ಕೂಡ ಶುದ್ಧವಾಗಿರೋದನ್ನು ಆಹುತಿಯಾಗಿ ಕೊಡಬೇಕು. ಅದರಲ್ಲಿ ಏನೂ ಮಿಶ್ರಣ ಇರಬಾರ್ದು, ಯಾವುದೇ ಲೋಹ ಇರಬಾರ್ದು, ಉಡಿದಾರ ಇರಬಾರ್ದು, ಜನಿವಾರ ಇರಬಾರ್ದು. ಹೀಗೆಲ್ಲ ಸಹ ಅದೊಂದು ವಿಧಿ ಅದು. ಯಾಕೆಂದ್ರೆ ಅಲ್ಲಿ ಅಂತ್ಯೇಷ್ಟಿ ಯಜ್ಞದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರುತ್ತೆ, ಕ್ರವ್ಯಾದೋ ನಾಮಾಗ್ನಿ ಯಮೋ ದೇವತಾ ಶವಂ ಹವಿಹಿ. ನಾವು ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶವ ಅನ್ನೋದು ಹವಿಸ್ಸು, ಇದು ಒಂದು ಆಹುತಿ ಅನ್ನೋ ಒಂದು ಮಾತು ಬರ್ತದೆ. ಹಾಗಾಗಿ ಯಾವುದನ್ನು ಇಡಬಾರ್ದು, ಅದ್ರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಒಂದು ಇರ್ತಕ್ಕಂಥ ವ್ಯವಸ್ಥೆ ಅದು. ಕಾರಣ ಅದೊಂದು ಯಜ್ಞ ಪ್ರಕ್ರಿಯೆ ಅದು. ಹಾಗಾದ್ರೆ ಮತ್ತು ನೆಲದೊಳಗಡೆ ಸಮಾಧಿ ಮಾಡುವಂಥ ಸಂದರ್ಭದಲ್ಲೂ ಹಾಗೆ ಮಾಡಬೇಕು ಅಂತಾರಲ್ಲ. ಯಾಕೆ ಅಂದರೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ಅರ್ಪಣೆ ಮಾಡುವಾಗ ಅಗ್ನಿಗೆ ಅರ್ಪಣೆ ಮಾಡಲಿ ಅಥವಾ ಭೂಮಿ ಒಳಗಡೆಗೆ ಆಗಲಿ, ಇನ್ನು ಕೆಲವು ಕಡೆಗಳಲ್ಲಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡೋ ಕ್ರಮ ಕೂಡ ಇದೆ ಶರೀರವನ್ನ. ಇನ್ನು ಕೆಲವರು ಅಂತೂ ಅದನ್ನ ಹಾಗೆ ಬಿಡ್ತಕ್ಕಂಥದ್ದು. ಪಾರ್ಸಿಗಳಲ್ಲಿ ಆ ಸಂಪ್ರದಾಯ ಇದೆ. ಅದೇನಪ್ಪಾ ಅಂತಂದ್ರೆ ಅವರ ಶರೀರ ಅಂತಕ್ಕಂಥದ್ದು ಹಾಗೆ ವಾಯುವಿನಲ್ಲಿ ಬಿಡ್ತಕ್ಕಂಥದ್ದು. ಬೇರೆ ಪ್ರಾಣಿಗಳು, ರಣಹದ್ದುಗಳು ಕಿತ್ತು ತಿನ್ನೋದು, ಅಪ್ಪ ಅದನ್ನು ನೋಡೋಕ್ಕಾಗೋದಿಲ್ಲ. ನಾನು ನೋಡಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದಾಗ ಅದನ್ನೆಲ್ಲ ಗಮನಿಸಿದ್ದೀನಿ ನಾನು. ಇನ್ನು ಕೆಲವು ನಾನು ಜನಪದ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಹೋಗಿದ್ವಿ. ಅಲ್ಲಿ ಹೇಗೆ ಅಂದರೆ ಆ ಹೆಣಗಳನ್ನು ಕೂಡಿಸಿ ಕಲ್ಲುಗಳನ್ನು ಇಡಲಾಗತ್ತೆ. ಅಂದರೆ ಅದು ಪ್ರಕೃತಿಗೆ ಸೇರಲಿ, ಅದರ ಹುಳ ಹುಟ್ಟೆ ತಿನ್ಕೊಂಡ್ಲಿ ಅನ್ನೋ ಕಾರಣಕ್ಕೆ. ಹೌದು, ಅದು ಏನಂತಂದ್ರೆ ಒಬ್ಬ ಮನುಷ್ಯ ಜೀವಂತ ಇದ್ದಾಗೆಲ್ಲ ಅವನು ಏನು ಉಪಕಾರ ಮಾಡಿದ್ನೋ ಬಿಟ್ಟನೋ, ಸತ್ತ ಮೇಲೆ ಅವನ ದೇಹ ಆದ್ರೂ 4 ಜೀವಗಳಿಗೆ ಆಹಾರ ಆಗಲಿ ಅಂತಕ್ಕಂಥ ಉದ್ದೇಶ. ಕೆಲವು ಅದರಲ್ಲೂ ವಿಶೇಷವಾಗಿ ಒಂದು ಸಾಂಸ್ಕೃತಿಕವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗದ ಗುಡ್ಡಗಾಡು ಆದಿವಾಸಿ ಪ್ರಾಂತ್ಯದ ಏನು ಕಾಡು ಜನರು ಅಂತ ನಾವು ಹೇಳಬಹುದಾಗಿದ್ರೆ ಒಂದೊಮ್ಮೆ, ಮತ್ತೆ ಯಾರು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ, ಆ ಥರ ಕೆಲವು ಮುಂದುವರಿಯದ ನಾಗರಿಕತೆ, ಮುಂದುವರಿಯದ ಸಂಸ್ಕೃತಿಯಲ್ಲಿ ಆ ಕ್ರಮ ಇತ್ತು. ಶರೀರಕ್ಕೆ ಅದನ್ನ ಮತ್ತೆ ಇನ್ನೊಂದೇನು ಅಂತಂದ್ರೆ, ಅದು ಇಟ್ಟು ಬಂದ ಜಾಗದ ಬಗ್ಗೆ ಗಮನ ಇಟ್ಕೊಂಡು ಆಮೇಲೆ ಇನ್ಯಾವುದೋ ಒಂದು ಕಾಲದಲ್ಲಿ ಹೋಗಿ ಅಲ್ಲಿ ಬಿದ್ದಿರ್ತಕ್ಕಂಥ ತಲೆಬುರುಡೆ ಎತ್ಕೊಂಡ್ಬಂದು ಮನೇಲಿ ಇಟ್ಟು 1 2 3 4 5 6 ಇದು ನಮ್ಮ ಅಜ್ಜ, ಇದು ನಮ್ಮ ತಾತ ಮುತ್ತಾತ ಅಪ್ಪ ಹೇಳಿ ಆ ತಲೆಬುರುಡೆಗಳನ್ನು ಇಟ್ಟು ತನ್ನ ಮುಂದಿನ ಪೀಳಿಗೆಯವರಿಗೆ ಅದನ್ನು ತೋರಿಸಿ, ಇದು ನಮ್ಮ ಅಜ್ಜನ ತಲೆ ಅವ್ನು ಹಿಂಗಿಂಗ್ ಮಾಡ್ದ, ಇದು ನಮ್ಮ ಅಪ್ಪನ ತಲೆ ಅವ್ನು ಹಿಂಗಿಂಗ್ ಮಾಡ್ದ ಅಂತ ಹೇಳುವಂತ ಈ ಕ್ರಮ ಕೂಡ ನಮ್ಮ ದೇಶದಲ್ಲಿ ಇತ್ತು. ಎಷ್ಟೋ ಸಾವಿರಾರು ವರ್ಷಗಳಿಂದ ಅನೇಕ ಪರಿವರ್ತನೆಗಳನ್ನು ಹೊಂದಿ 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 ಬಂದಿರತಕ್ಕಂಥದ್ದು ನಮ್ಮ ದೇಶದ ಪದ್ಧತಿ. ಇದು ಸಣ್ಣ ಪುಟ್ಟದ್ದಲ್ಲ. ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಅವರ್ ಕಲ್ಚರ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ, ಹಾಗೆ
ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮುಖ್ಯ ಏನಪ್ಪ ಅಂತಂದರೆ, ನಮ್ಮ ಈ ಜೀವನ ಅನ್ನೋದೇ ಒಂದು ಯಜ್ಞ. ಇದರಲ್ಲಿ ಓದೋದು ಒಂದು ಯಜ್ಞ, ಊಟ ಮಾಡೋದು ಕೂಡ ಒಂದು ಯಜ್ಞ, ನಿದ್ರೆ ಮಾಡೋದು ಒಂದು ಯಜ್ಞ. ಹೀಗೆ ಅಧಿದೈವ ಅಧಿಯಜ್ಞ ಅಂತಕ್ಕಂಥದ್ದು ನಮ್ಮ ಜೀವನದ ಪ್ರತಿಯೊಂದು ಪ್ರಕ್ರಿಯೆಯೂ ಯಜ್ಞ. ಹಾಗಾಗಿ ಅಂತ್ಯೇಷ್ಟಿ ಯಜ್ಞ ಅಂತಕ್ಕಂಥ ಸಂದರ್ಭದಲ್ಲಿ ಶರೀರ ಅನ್ನುವುದು ಅಗ್ನಿ ರೂಪದ ಪರಮಾತ್ಮನಿಗೆ ಅರ್ಪಣೆ ಆಗ್ತಕ್ಕಂಥ ಆಹುತಿ ಆಗಿರೋದ್ರಿಂದ, ಆ ಆಹುತಿ ಹೇಗೆ ಆಹುತಿ ದ್ರವ್ಯ ಪ್ರಪಂಚಕ್ಕೆ ಬಂತೋ ಅದೇ ರೂಪದಲ್ಲಿ ಅಥವಾ ಅದೇ ರೀತಿಯಲ್ಲಿ ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದಾತ್ತವಾಗಿರ್ತಕ್ಕಂಥ ಒಂದು ಕಲ್ಪನೆ. ಬಹುಶಃ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಏನಾದರೂ ಒಡವೆಗಳನ್ನು ಹಾಕಿ ಹಾಗೆ ಹೂತಾರೆ ಮತ್ತೆ ತೆಗೆದ ಆಚೆಗೆ ಅದನ್ನು ಕಳ್ತನ ಮಾಡ್ತಾರೆ ಅಂತ. ಕಳ್ತನ ಮಾಡೋದಷ್ಟೇ ಅಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದ್ದೇನೆ. ನಮೋ ನಮಃ, ಈ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಜನ ದುರ್ಬುದ್ಧಿ ಇಳಿದಿದ್ದಾರೆ ಅಂತಂದ್ರೆ, ಹೆಣ್ಣಿನ ಒಂದು ಸಮಾಧಿ ಆಗಿದ್ರೆ ಅದನ್ನು ಹೊರಗೆ ತೆಗೆದು ಅದರ ಜೊತೆಗೆ ದುಷ್ಕೃತ್ಯ ಮಾಡಿದಂತ ಮಹಾತ್ಮರಿದ್ದಾರೆ. ಹೌದು, ಪಾಕಿಸ್ತಾನದಲ್ಲಿ. ಹಾಗಾಗಿ ಪ್ರತಿಯೊಂದು ಹೆಣ್ಣಿನ ಸಮಾಧಿ ಮೇಲೆ ಲಾಕ್ ಹಾಕ್ಲಾಗ್ತದೆ ಅಂತ. ಈ ತರದ ಒಂದು ಸಂಸ್ಕೃತಿಗಳನ್ನ ಇಷ್ಟು ನೈತಿಕವಾಗಿ ಒಂದು ಅಧಃಪತನ ಆಗತ್ತೆ ಮನುಷ್ಯನದ್ದು ಅಂದ್ರೆ ಬಹಳ ದುಃಖ ಆಗತ್ತೆ. ಹಾಗಾಗಿ ಪ್ರಾಮಾಣಿಕವಾಗಿ ಕೇಳೋದಾದರೆ, ಪ್ರಾಕೃತಿಕವಾಗಿ ಮುಂದಿನ ದಿನಗಳಲ್ಲಿ ಒಂದು ವಾತಾವರಣದ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ ಎಲ್ಲವನ್ನ ಯೋಚನೆ ಮಾಡಿದರೆ ಪ್ರತಿಯೊಂದು ಶರೀರವನ್ನು ಕೂಡ ಅಗ್ನಿಸ್ಪರ್ಶದ ಮುಖಾಂತರ ಬೂದಿ ಮಾಡೋದು, ಆನಂತರ ಆ ಬೂದಿಯನ್ನು ತಗೊಂಡೋಗಿ ನೀರಿನಲ್ಲಿ ವಿಸರ್ಜನೆ ಮಾಡೋದು ಎಲ್ಲ ರೀತಿಯಿಂದ ಶ್ರೇಷ್ಠವಾದಂಥ ವ್ಯವಸ್ಥೆ ಅಂತ ಅನ್ಸುತ್ತೆ. ನಿಜಕ್ಕೂ ಗುರುಜಿ, ನಾವು ಯಾವುದೋ ಒಂದು ಪ್ರಶ್ನೆಯನ್ನು ನಾನು ಗುರುಗಳ ಮುಂದೆ ಇಟ್ಟೆ, ಆ ವಿಚಾರವು ಎಲ್ಲೆಲ್ಲೋ ತೆಗೆದುಕೊಂಡು ಹೋಗಿ ನಾವು ತಿಳಿದುಕೊಳ್ಬೇಕಾಗಿರೋದು ಬಹಳಷ್ಟಿದೆ. ಗುರುಗಳೇ, ಚೋಟಾನಿಕರ ಭಗವತಿ ಕುರಿತಾಗಿ ನಾನು ಚಿಕ್ಕವಳಿದ್ದಾಗ ಕೇಳಿದಂಥದ್ದು ಅಂದರೆ, ಈ ಮಾಟ ಮಂತ್ರ ಪ್ರಯೋಗ ಆಗಿರೋರನ್ನ ಜಾಸ್ತಿ ಅಲ್ಲಿ ಹೋಗಿ ಪರಿಹಾರ ಪಡ್ಕೊಳ್ತಾರೆ ಅಂತ. ಆದರೆ ಅದರ ಜೊತೆಗೆ ಇನ್ನೇನೆಲ್ಲ ಪರಿಹಾರ ಪಡ್ಕೊಳ್ಬಹುದು? ಮುಖ್ಯವಾಗಿ ಈ ಚೋಟಾನಿಕರ ಭಗವತಿ ಟೆಂಪಲ್ನಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಿಗುವಂತಹ ಒಂದು ಫಲಗಳು ಏನು, ಅಥವಾ ಯಾವ ಯಾವ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡೋದಾದರೆ, ವಿಶೇಷವಾಗಿ ಈ ಕೃತ್ರಿಮ ಬಾಧೆ ಅಂತಕ್ಕಂಥದ್ದು ನಮ್ಮಲ್ಲಿ ಅನೇಕರು ಅನುಭವಿಸಿರ್ತೀರ ಕೂಡ. ಯಾಕೆ ಅಂತಂದರೆ, ಎಷ್ಟೋ ಸಂದರ್ಭ ಏನಾಗುತ್ತೆ, ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದು ಏನೂ ಇರೋದಿಲ್ಲ, ದುಡ್ಡು ಕಾಸು ಚೆನ್ನಾಗಿ ಎಲ್ಲವೂ ಸಹ ಇರ್ತದೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ಆಕಸ್ಮಿಕವಾಗಿ ಕೈಕಾಲುಗಳಲ್ಲಿ ಉರಿ ಶುರುವಾಗುವಂಥದ್ದು ಇರ್ಬೋದು, ಮನೇಲಿ ಯಾರೋ ಓಡಾಡಿದ ರೀತಿಯ ಅನುಭವ ಆಗುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಡನ್ನಾಗಿ ಕೆಲಸಗಳೆಲ್ಲ ನಿಂತು ಹೋಗುವಂಥದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸಗಳು ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು, ಇವೆಲ್ಲ ಆಗುವಂಥದ್ದು. ಮತ್ತು ಚೆನ್ನಾಗಿದ್ದಂಥ ಸಂಬಂಧಗಳು ಹಾಳಾಗುವಂಥದ್ದು, ರಾತ್ರಿ ನಿದ್ರೆ ಬರೋದಿಲ್ಲ, ಕೆಲವು ಸಂದರ್ಭ ಮನೆಯಲ್ಲಿ ಮಾಡಿಟ್ಟಿರ್ತಕ್ಕಂಥ ಅಡುಗೆಗಳು ಬೇಗ ಹಾಳಾಗುವಂಥದ್ದು, ಅಥವಾ ಅನ್ನ ರಕ್ತಮಯವಾಗುವಂಥದ್ದು, ಬೇರೆ ಬೇರೆ ಅನೇಕ ರೀತಿಯ ಈ ಲಕ್ಷಣಗಳು ಕಾಣಿಸುತ್ತೆ. ಆಭಿಚಾರ ಅಥವಾ ಇವತ್ತಿನ ಆಡುಭಾಷೆಯಲ್ಲಿ ಮಾಟ ಮಂತ್ರ ಅಂತೇನು ಹೇಳ್ತಾರಲ್ಲ, ಇವೆಲ್ಲ ಬಹಳ ರೀತಿಯಲ್ಲಿ ಕೆಲವರಿಗೆ ತೊಂದರೆ ಕೊಡುತ್ತೆ. ಅನೇಕರು ಹೇಳ್ಬೋದು ಅಂಥದ್ದೆಲ್ಲ ಏನು ನಡೆಯಲ್ಲ, ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ವಾಸ್ತವಾಂಶ, ಯಾವುದೇ ಕ್ರಿಯೆ, ಯಾವುದೇ ತಂತ್ರ ಸುಳ್ಳಲ್ಲ. ಆಚರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನು ಸಾಧನೆ ಮಾಡುವ ಸಾಮರ್ಥ್ಯ ಇದ್ದರೆ ಎಲ್ಲವೂ ಕೂಡ ನಡೆಯುತ್ತೆ. ಹಾಗೆಯೇ ಈ ಅಭಿಚಾರಾದಿ ಬಾಧೆಗಳು ಕಂಡು ಬಂದ ಪಕ್ಷದಲ್ಲಿ ಅಲ್ಲಿ ಹೋಗಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಚೋಟಾನಿಕರ ಭಗವತಿಯ ಒಂದು ಸನ್ನಿಧಾನದಲ್ಲಿ ಆ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿ ಬಂದ ಪಕ್ಷದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕೃತ್ರಿಮಾಭಿಚಾರ ಮಾಟಮಂತ್ರ ಬಾಧೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಜೊತೆಯಲ್ಲಿ ಅಲ್ಲಿರ್ತಕ್ಕಂತಹ ಬಿಂಬ, ಅಮ್ಮನವರ ಭಗವತಿಯ ವಿಗ್ರಹ ಅನ್ನೋದೇನಿದೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಅಯಸ್ಕಾಂತೀಯ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿ, ಪ್ರಾಕೃತಿಕ ನ್ಯಾಚುರಲ್ ಎನರ್ಜಿ ಅಂತಕ್ಕಂಥದ್ದು ಅಲ್ಲಿದೆ. ಅದಿರೋದಕ್ಕಾಗಿ ಏನಾಗುತ್ತೆ ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳು ನಮ್ಮ ಶರೀರದಲ್ಲಿದ್ದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಹೇಳಿರ್ತಕ್ಕಂಥ ರೀತಿಯ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಸಂಪೂರ್ಣವಾಗಿ ಅದು ಕೂಡ ಪರಿಹಾರ ಆಗತ್ತೆ. ಮುಖ್ಯವಾಗಿ ಸಮರ್ಪಣೆ ಇಟ್ಟುಕೊಂಡು ಮಾಡಬೇಕು, ತಾದಾತ್ಮ್ಯತೆ ಇಟ್ಕೊಂಡು ಮಾಡಬೇಕು. ಯಾರೋ ಹೇಳಿದ್ರು, ಗುರುಜಿ ಹೇಳಿದ್ರು, ಏನೋ ಹೋದೆ ಕಾಟಾಚಾರಕ್ಕೆ ಏನೋ ಒಂದು ಮಾಡಿ ಬಂದೆ ಅಂತಂದರೆ ಖಂಡಿತವಾಗ್ಲೂ ಅದು ಸಿಗೋದಿಲ್ಲ, ದಕ್ಕೋದಿಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು.
ಇನ್ನೊಂದೇನು ಅಂತಂದರೆ ಅನೇಕರಿಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ, ಅದು ದೈವಿಕವಾಗಿ ಬಂದಿರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ನಡೆಸಿರ್ತಾರೆ, ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಮಾತ್ರೆ ಔಷಧಿಯಲ್ಲಿ ಇರ್ತಾರೆ, ಇನ್ನು ಎಷ್ಟೋ ಜನರಿಗೆ ಶಾಕ್ ಟ್ರೀಟ್ಮೆಂಟ್ವರೆಗೆ ಆಗಿರುತ್ತೆ. ಅಂಥವ್ರಿಗೆ ಕೂಡ ಅಲ್ಲಿ ಹೋದವ್ರಿಗೆ ಎಷ್ಟೋ ಜನರಿಗೆ ಗುಣ ಆಗಿದೆ. ಕಾರಣ ಏನಪ್ಪ ಅಂತಂದರೆ ಮೆದುಳಿನಲ್ಲಿ ಆಗ್ತಕ್ಕಂತಹ ಆ ಮೆದುಳು ರಸದ ಏರಿಳಿತದಿಂದಾಗಿ ಅನೇಕರಿಗೆ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆ ಬರುತ್ತೆ. ಬ್ರೈನ್ ಫ್ಲೂಯಿಡ್ ಅಂತ ಹೇಳ್ತಾರಲ್ಲ, ಆ ಬ್ರೈನ್ ಫ್ಲೂಯಿಡ್ನ ವೇರಿಯೇಷನ್ನಿಂದಾಗಿ ಕೆಮಿಕಲ್ ಇನ್ಬ್ಯಾಲೆನ್ಸ್ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ಮೆದುಳಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು. ಇದಕ್ಕೆ ಅನೇಕ ರೀತಿಯ ಟ್ರೀಟ್ಮೆಂಟುಗಳು ಎಲ್ಲವನ್ನು ಮಾಡಿದ್ರೂ ಕೂಡ ಎಷ್ಟೋ ಸಂದರ್ಭ ಯಾವುದೇ ಪರಿಹಾರ ಕಂಡಿರೋದಿಲ್ಲ. ಅಂಥವರಿಗೂ ಕೂಡ ಇಲ್ಲಿ ಹೋಗಿ ಜೊಟ್ಟಾನಿಕರ ಭಗವತಿ ಸನ್ನಿಧಾನದಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿಯ ವಿಧಿವತ್ತಾಗಿರ್ತಕ್ಕಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಬಂದರೆ ಅಥವಾ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿ ಬಂದ ಪಕ್ಷದಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಪ್ರಯತ್ನ ಮಾಡಿ, ನಂಬಿಕೆ ಇಡಿ. ಯಾಕೆ ಅಂತಂದರೆ ವಿಶ್ವಾಸ ಫಲದಾಯಕ ಅಂತ ಹೇಳುತ್ತೆ. ನಮ್ಮ ವಿಶ್ವಾಸದಿಂದಲೇ ನಮಗೆ ಫಲ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದು ಸತ್ಯ. ಬಹಳ ವಿಶೇಷವಾದ ವಿಚಾರ ತಿಳಿಸಿದ್ದೀರಾ ಗುರುಗಳೇ. ಹಾಗಾಗಿ ವೀಕ್ಷಕರೇ, ನಿಮಗೂ ಇಂತಹ ಸಮಸ್ಯೆ ಇದ್ದರೆ ತಪ್ಪದೆ ಹೋಗಿ ಒಮ್ಮೆ ದೇವಿಯ ದರ್ಶನವನ್ನು ಮಾಡಿ ಭಗವತಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೋರ್ಕೊಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಆಗಲಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಬಂದಿರತಕ್ಕಂತಹ ಚಂದ್ರ ಈಗ ಅಲ್ಲೇ ಇದ್ದಾನೆ. ಜೊತೆಯಲ್ಲಿ ಚಂದ್ರಕೇತು ಯೋಗ ಕೂಡ ರಾಶಿಯಲ್ಲೇ ಇರತಕ್ಕಂಥದ್ದು ಒಳ್ಳೆಯ ಒಂದು ಯೋಗ. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಮುಕ್ತವಾಗಿದೆ. ಇನ್ನು ಸಪ್ತಮ ರಾಶಿಯಲ್ಲಿ ರಾಹು ಇರೋದ್ರಿಂದ ಕೆಲವಷ್ಟು ವ್ಯಾಪಾರಸ್ಥರಿಗೆ ಈ ರಾಹು ಮತ್ತು ಚಂದ್ರರ ಸಮಾನ ದೃಷ್ಟಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳು ಕೂಡ ಕೆಲವು ಸಂದರ್ಭ ಉಂಟಾಗಬಹುದು. ಅಂಗಡಿ ತೆಗಿಲಿಕ್ಕೆ ಉತ್ಸಾಹ ಇಲ್ಲ, ವ್ಯಾಪಾರ ಮಾಡಲಿಕ್ಕೆ ಒಂಥರ ಸಮಾಧಾನ ಇಲ್ಲ ಇತ್ಯಾದಿಗಳು ಕೂಡ ಕಾಣುವಂಥ ಸಾಧ್ಯತೆ ಇರುತ್ತೆ. ತೀರಾ ಅನಿವಾರ್ಯ ಪ್ರಸಂಗ, ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸ ಅಂತಕ್ಕಂಥದ್ದು ಆಗ್ತಾ ಇದೆ ಅನ್ನುವಂಥ ಲಕ್ಷಣ ಇದ್ದರೆ ಆವಾಗ ಏನು ಮಾಡಿ ಅಂತಂದರೆ ಖಂಡಿತ ಒಂದು ದಿವಸ ಅದಕ್ಕೋಸ್ಕರವಾಗಿ ವಿಶ್ರಾಂತಿ ತಗೊಳ್ಳೋದು, ರೆಸ್ಟ್ ಮಾಡ್ತಕ್ಕಂಥದ್ದು ಏನು ದೊಡ್ಡ ತೊಂದರೆ ಏನಲ್ಲ, ಮಾಡಿಕೊಳ್ಬಹುದು. ಇದರ ಜೊತೆಯಲ್ಲಿ ಮುಖ್ಯವಾಗಿ ಆಂಜನೇಯನ ಉಪಾಸನೆ ಬೇಕಾಗತ್ತೆ. ಆಂಜನೇಯನನ್ನು ಉಪಾಸನೆ ಮಾಡಿಕೊಂಡು ಅವನ ಅನುಗ್ರಹವನ್ನು ತಗೊಂಡು ಮುಂದುವರೆದ ಪಕ್ಷದಲ್ಲಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಕಾರಣ ನಿಮಗೆ ಸಪ್ತಮದ ಶನೈಶ್ಚರ ದೃಷ್ಟಿ ಕೊಡ್ತಾ ಇರೋದಷ್ಟೇ ಅಲ್ಲದೆ ತಂದೆಯ ಆರೋಗ್ಯಕ್ಕೆ ವಿಚಾರದಲ್ಲಿ ಅಥವಾ ತಂದೆಯ ಆರೋಗ್ಯ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿಗೆ ಬೇಸರ, ಮನೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಹಿನ್ನಡೆ ಅಥವಾ ಕೆಲಸಗಾರರು ಸರಿಯಾಗಿ ಸಿಗೋದಿಲ್ಲ, ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಹಿನ್ನಡೆಯನ್ನು ಊಹಿಸಬಹುದಾಗಿರುತ್ತೆ. ಲಾಭಾಂಶದಲ್ಲಿ ಕೊರತೆ, ಆರ್ಥಿಕವಾಗಿ ಬರ್ತಕ್ಕಂಥ ಸಣ್ಣ ಪುಟ್ಟ ಅಡಚಣೆಗಳಿಂದಾಗಿ ಕೆಲಸ ಕಾರ್ಯಗಳೆಲ್ಲ ಹಿಂದೇಟು ಹಾಕ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪ್ರಯತ್ನಶೀಲರಾಗಿದ್ದು ಮುಂದುವರ್ಕೊಂಡು ಹೋದರೂ ಕೂಡ ಎಷ್ಟೋ ಸಂದರ್ಭ ಅದರ ಅವಕಾಶಗಳು ಕಡಿಮೆ. ಕಾರಣ ಏನು ಅಂತಂದರೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಶತ್ರುಕ್ಷೇತ್ರಗತನಾಗಿ ಶತ್ರುವಿನೊಂದಿಗಿರ್ತಕ್ಕಂಥದ್ದು, ಅವನ ಅಷ್ಟಮಾಧಿಪತಿ ಕೂಡ ಹೌದು. ಹಾಗಾಗಿ ಒಂದು ಥರ ಅಸಡ್ಡೆ ಬರ್ತಕ್ಕಂಥದ್ದು, ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಒಂದು ಥರ ಅನ್ಯಮನಸ್ಕ ಸ್ಥಿತಿ, ಮೈಂಡ್ ಒಂಥರ ಫ್ರೆಶ್ ಇಲ್ಲ, ಯಾಕೋ ಇವತ್ತು ಮೂಡ್ ಸರಿ ಇಲ್ಲ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಇವತ್ತಿನ ಬಾಧೆಯ ಲಕ್ಷಣಗಳಾಗಿ ಕಾಣಿಸುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಇದರಿಂದ ಹೊರಬರತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ನಾರಸಿಂಹಿ ಸ್ವರೂಪ, ನರಸಿಂಹನ ಸ್ತ್ರೀ ಶಕ್ತಿಯ ಸ್ವರೂಪವನ್ನು ನಾರಸಿಂಹಿ ಸ್ವರೂಪ ಅಂತ ಹೇಳ್ತೇವೆ. ಅದನ್ನು ಇವತ್ತಿನ ಆಡು ಭಾಷೆಯಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ನೋಡ್ತಕ್ಕಂಥವ್ರು ಪ್ರತ್ಯಂಗಿರ ಅಂತ ಕೂಡ ಹೇಳ್ತಾರೆ. ಅಂಗಿರ ಮಹರ್ಷಿಗಳ ಒಂದು ಬ್ರಹ್ಮ ಅನುಗ್ರಹದಿಂದ ಸೃಷ್ಟಿಯಾಗಿರ್ತಕ್ಕಂಥ ಅಥವಾ ಕಲ್ಪಿತವಾಗಿರ್ತಕ್ಕಂಥ ಒಂದು ದೇವಿಯ ಸ್ವರೂಪ ಅದು. ಆ ಪ್ರತ್ಯಂಗಿರ ದೇವಿಯ ಸ್ವರೂಪವನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಕೆಲಸ ಕಾರ್ಯಗಳನ್ನು ಮುನ್ನಡೆಸಲಿಕ್ಕೆ ಒಂದು ಅನುಗ್ರಹ ಅಂತಕ್ಕಂಥದ್ದು ಸಿಕ್ಕುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಚೆನ್ನಾಗಿದೆ. ಕರ್ಮಭಾವಾಧಿಪತ್ಯ ಅಂತಕ್ಕಂಥದ್ದು ಒಳ್ಳೆಯ ಸ್ಥಿತಿಯಲ್ಲಿರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಗೆಲುವು, ಲಾಭಾಂಶಗಳನ್ನು ನೋಡಬಹುದಾಗಿರುತ್ತೆ. ಸಪ್ತಮಾಧಿಪತಿ ಧನದಲ್ಲಿ ಬಂದಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಲಾಭವನ್ನು ನೋಡಬಹುದಾಗಿರುತ್ತೆ. ಇನ್ನು ಸಂಸಾರದ ವಿಚಾರದಲ್ಲಿ ಬಂದಾಗ ಸಂಗಾತಿಗಳ ಜೊತೆಯಲ್ಲಿ ಒಂದು ಥರದ ಭಿನ್ನಾಭಿಪ್ರಾಯ, ಜಗಳ ಇತ್ಯಾದಿಗಳು ಕೂಡ ಕಾಣಿಸುತ್ತೆ.
ಕಾರಣ ನಿಮಗೆ ಧನಸ್ಥಾನದಲ್ಲಿ ಅಥವಾ ವಾಕ್ಸ್ಥಾನದಲ್ಲಿ ಶತ್ರು ಕ್ಷೇತ್ರಗತನಾಗಿರ್ತಕ್ಕಂಥ ಬುಧನ ಒಂದು ಸಂಯೋಗ ಅಂತಕ್ಕಂಥದ್ದು ಕಾಣಿಸುತ್ತೆ. ಹಾಗಾಗಿ ತುಲಾರಾಶಿಯವರು ಮುಖ್ಯವಾಗಿ ಭಾಗ್ಯಾಧಿಪತಿ ಕೂಡ ಅಲ್ಲೇ ಇರೋದರಿಂದ ಸ್ವಲ್ಪ ಸಮಾಧಾನ. ಬುಧ ಅಂದರೆ ಚಾಣಾಕ್ಷತೆ ಅಂತ ಅರ್ಥ ಆಗುತ್ತೆ. ಸ್ವಲ್ಪ ಚಾಣಾಕ್ಷತೆಯನ್ನು ಉಪಯೋಗಿಸಿ, ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದನ್ನು ತಿಳುವಳಿಕೆ ಇಟ್ಕೊಂಡು ಮಾತಾಡಿದ ಪಕ್ಷದಲ್ಲಿ ಎಷ್ಟೋ ಸಮಸ್ಯೆಗಳಿಂದ ನೀವು ಬಚಾವಾಗಬಹುದು. ಎಲ್ಲವೂ ಕೂಡ ಚೆನ್ನಾಗಿದೆ, ಗ್ರಹಗತಿಗಳೆಲ್ಲವೂ ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸಂಬಂಧವಾಗಿ ಮಾತ್ರ ದೋಷ ಕಾಣಿಸುತ್ತೆ. ಗೋ ಪೂಜೆಯನ್ನು ಅಥವಾ ಗೋ ಮಾತೆಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದಂಥ ಒಂದು ಫಲವನ್ನು ನಿಮಗೆ ಕೊಡುತ್ತೆ. ಪ್ರಯತ್ನ ಮಾಡಿ ಮತ್ತು ಶ್ರದ್ಧಾಭಕ್ತಿಗಳಿಂದ ಗೋಗ್ರಾಸವನ್ನು ಕೊಡಿ. ಅಕ್ಕಿ ಮೊದಲಾದಂಥ ಧಾನ್ಯವನ್ನು ಬೇಡ, ಬದಲಾಗಿ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಚಂದ್ರಕೇತು ಯೋಗ ಇರತಕ್ಕಂಥದ್ದು, ಪಂಚಮದಲ್ಲಿ ಶನೈಶ್ಚರ ಇರೋದ್ರಿಂದ ಸಣ್ಣ ಮಟ್ಟಿನ ಪೀಡೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಯೋಗಗಳು ಚೆನ್ನಾಗಿದೆ. ರಾಶಿಗೆ ಪೂರ್ಣವಾಗಿರತಕ್ಕಂಥ ಗುರುವಿನ ದೃಷ್ಟಿ ಇದೆ. ಉಚ್ಚಸ್ಥಿತಿಯ ಗುರು ಬೇರೆ, ಅದು ಅಲ್ಲದೆ ಭಾಗ್ಯದಿಂದ ದೃಷ್ಟಿ ಕೊಡ್ತಕ್ಕಂಥದ್ದು ಪೂರ್ಣವಾದಂಥ ಗುರು ಬಲ ಇದೆ. ಆದರೂ ಕೂಡ ಕರ್ಮಾಧಿಪತಿ ವ್ಯಯದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ಕೆಲವರಿಗೆ ಸ್ವಲ್ಪ ಹಿಂದೇಟ ಆಗಬಹುದು. ಕೆಲವರು ಸಸ್ಪೆನ್ಷನ್ ಭಾಗ್ಯವನ್ನು ಕೂಡ ನೋಡಬೇಕಾಗಿ ಬರಬಹುದು. ಕಾರಣ ನಿಮ್ಮ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ, ಅವನ ಬಾಧೆ ಅಂತಕ್ಕಂಥದ್ದು ರವಿಗೆ ಉಂಟಾಗ್ತದೆ. ಮಿತ್ರರು ಅರ್ಕಚಂದ್ರವು ಅರಿ ಅಂತ ಹೇಳ್ತಾರೆ. ಅಂದರೆ ಸೂರ್ಯಚಂದ್ರರ ಶತ್ರುತ್ವ ಅಂತಕ್ಕಂಥದ್ದು ಶುಕ್ರನಿಗೆ ಉಂಟು. ಅದು ಅಲ್ಲದೆ ಶುಕ್ರನ ಮನೆಯಲ್ಲೇ ಇರತಕ್ಕಂಥ ರವಿ ನೀಚನಾಗಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಮೇಲಧಿಕಾರಿಗಳಿಂದ ಬೈಗುಳವೋ, ಭರ್ತ್ಸನೆಯೋ ಅಥವಾ ಏನು ಹೇಳ್ಬೋದು, ಡಿಮೋಷನ್ನು ಅಥವಾ ಸಸ್ಪೆನ್ಷನ್ ಇತ್ಯಾದಿ ಭಯಗಳು ಕೂಡ ಕೆಲವರಿಗೆ ಕಾಡುವಂಥ ಸಾಧ್ಯತೆ ಇರುತ್ತೆ. ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಬೆಳವಣಿಗೆಯ ಕೊರತೆಯು ಕೂಡ ಕಾಣಿಸುತ್ತೆ. ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಗುರುಜಿ, ಈ ಪ್ರಶ್ನೆಯನ್ನ ಹರ್ಷಿತಾ ಅವರ ತಾಯಿ ಕಳಿಸ್ಕೊಟ್ಟಿದ್ದಾರೆ. ಆದರೆ ಹರ್ಷಿತಾ ಹೆಸರನ್ನೇ ಕಳಿಸಿರುವಂಥದ್ದು. ಹರ್ಷಿತಾ ಅವ್ರು ಹುಟ್ಟಿರುವಂಥ ದಿನಾಂಕ 1/12/2004. ವಿದ್ಯಾಭ್ಯಾಸ ಹಾಗೂ ಮುಂದಿನ ಭವಿಷ್ಯ, ಆರೋಗ್ಯ, ಮದುವೆ ಬಗ್ಗೆ ತಿಳಿಸಿ ಸದ್ಯಕ್ಕೆ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸೇರ್ಬಿಡ್ತಲ್ಲ ಒಂದೊಂದೇ ಪದದಲ್ಲಿ ಹೇಳ್ತಾ ಹೋಗಿದ್ದಾರೆ. ವಿದ್ಯೆ, ಆರೋಗ್ಯ, ಉದ್ಯೋಗ, ವಿವಾಹ, ಸಂತಾನ, ಅದೇ ತಾನೇ ಎಲ್ಲರಿಗೂ ಬೇಕಾದ ಪಂಚಕರ್ಮ. ವಿದ್ಯೆ, ಆರೋಗ್ಯ, ಹೌದು, ವಿವಾಹ, ಉದ್ಯೋಗ, ಸಂತಾನ, ಪಂಚಕರ್ಮ ಅಷ್ಟೇ. ಹರ್ಷಿತಾ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನೋಡಿದಾಗ ನಿಮ್ಮದು ಪುನರ್ವಸು ನಕ್ಷತ್ರ, ಮಿಥುನ ರಾಶಿ ಆಗುತ್ತೆ, ಸಿಂಹ ಲಗ್ನ ಆಗುತ್ತೆ. ಲಗ್ನಾತ್ ಪಂಚಮದಲ್ಲಿ ಬುಧ ಇದ್ದಾನೆ. ವಿದ್ಯಾಭ್ಯಾಸಕ್ಕೆಲ್ಲ ಏನು ಕೊರತೆ ಅಂತ ಆಗೋದಿಲ್ಲ, ಚಿಂತೆ ಮಾಡೋದು ಬೇಡ. ಬುಧ ಮತ್ತು ಚಂದ್ರರ ಸಮಸಪ್ತಮ ದೃಷ್ಟಿ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಮಾನಸಿಕವಾಗಿ ಏನೋ ಸ್ವಲ್ಪ ಸಮಾಧಾನ ಇಲ್ಲದೆ ಇರತಕ್ಕಂಥ ವಾತಾವರಣ, ಒಂಥರ ಭಯ ಇತ್ಯಾದಿಗಳು, ಪಾಲ್ಪಿಟೇಷನ್ ಅಂತ ಹೇಳ್ತಾರಲ್ಲ, ಇವೆಲ್ಲ ಆಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಶನೈಶ್ಚರನ ದಶೆ ಬೇರೆ ನಡೀತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಾಗುವಂಥ ಲಕ್ಷಣ ಕೂಡ ಇದೆ. ಚಿಂತೆ ಮಾಡೋದು ಬೇಡ, ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಫಲವೇ ಹೊರತು ಶಾಶ್ವತವಾದ್ದಲ್ಲ. ಇನ್ನು ನಿಮ್ಮ ಜಾತಕದಲ್ಲಿ ತೃತೀಯ ಭಾವದಲ್ಲಿ ಶುಕ್ರಮಂಗಳ ಯೋಗ ಇದೆ, ಭೃಗ್ವಂಗಾರಕ ಯೋಗ ಅಂತ ಹೇಳ್ತೇವೆ. ಪ್ರೇಮ ಪ್ರಕರಣಗಳು ಇತ್ಯಾದಿಗಳು ಕೂಡ ಬರುವಂಥ ಲಕ್ಷಣಗಳು ಉಂಟು. ಆದರೆ ಅಲ್ಲಿ ಕೇತು ಇದ್ದು ರಾಹುವಿನ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ವಿವಾಹಾದಿ ಪ್ರಯತ್ನಗಳಲ್ಲಿ ಪ್ರೇಮ ಪ್ರಕರಣಗಳಿಂದ ನಿಮಗೆ ತೊಂದರೆ ಆಗುವಂಥ ಲಕ್ಷಣ ಇರುತ್ತೆ. ಹಾಗಾಗಿ ಪ್ರೇಮ ಪ್ರಕರಣ ಅಥವಾ ಯಾರನ್ನಾದರೂ ಲವ್ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಯೋಚನೆ ಅಥವಾ ಪ್ರಸಂಗ ಇದ್ದರೆ ಅವರನ್ನು ಒಂದು ಚೂರು ಅಳಿರಿ, ಅವ್ರನ್ನ ಅಳ್ಕೊಳ್ಳಿ. ಆ ಅಳತೆಯಲ್ಲಿ ಅವರ ಅಳತೆ ತಪ್ಪಿದ್ದಾರೆ ಅಂತಂದರೆ ಅಂಥವರಿಂದ ದೂರ ಇರಿ. ಯಾಕೆ ಅಂತಂದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ, ಎರಡೆರಡು ಗಾದೆ ಇದೆ. ಹಾಗಾಗಿ ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಮಾತ್ರ ಕಲ್ಲು ಮುಳ್ಳು ಗೊತ್ತಾಗೋದು. ಹಾಗೇನೆ ಪಿನಾಯಿಲ್ ಕೂಡ ಬೆಳಗ್ಗೆ ಕಾಣಿಸುತ್ತೆ ಬಕೆಟಿಗೆ ಹಾಕಿದಾಗಲ್ವ ನೀರಿಗೆ. ಹಾಗಾಗಿ ಯೋಚನೆ ಮಾಡಿ ಸುಮ್ಮನೆ ಮರಳಾಗೋಕ್ಕೆ ಹೋಗಬೇಡಿ, ಎಚ್ಚರಿಕೆಯಿಂದ ಇರಿ. ಇನ್ನು ಕರ್ಮಸ್ಥಾನಾಧಿಪತಿಯಾಗಿರತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಕೇತುವಿನೊಂದಿಗೆ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯ ಉದ್ಯೋಗ ನಿಮಗಾಗತ್ತೆ, ನೀವು ಚಿಂತೆ ಮಾಡೋದು ಬೇಡ. ವಿವಾಹಾದಿ ಮಂಗಳ ಪ್ರಯತ್ನಗಳ ವಿಚಾರದಲ್ಲಿ ಆದಷ್ಟು ಸಾಧ್ಯವಾದರೆ ಹಿರಿಯರ ಮಾತನ್ನು ಕೇಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನಕ್ಕೆ ತೊಂದರೆ ಅಂತಕ್ಕಂಥದ್ದು ಶನಿಯಿಂದ ಇದೆ. ಏನಿದೆ ಅಂತಂದರೆ ನಿಮ್ಮ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶನಿ 12ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, ಅದು ಕಳತ್ರ ವ್ಯಯ ದೋಷ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟು
ಸಾಧ್ಯವಾದರೆ ಒಂದು ಕುಂಭ ವಿವಾಹವನ್ನು ನದಿ ತೀರದಲ್ಲಿ ಮಾಡಿಕೊಂಡು ಒಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಆನಂತರ ಒಂದು ಶ್ರೀಕಲ್ಪ ಅಂತೇಳಿ ಹೇಳ್ತಾರೆ. ಆ ಶ್ರೀಕಲ್ಪ ಅಂತಕ್ಕಂಥದ್ದು ಮಾಂಗಲ್ಯ ವೃದ್ಧಿಗಾಗಿ ಅಥವಾ ಮಾಂಗಲ್ಯ ರಕ್ಷಣೆಗಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯೋಗ ಆಗಿರುತ್ತೆ. ಇದನ್ನು ಆಚರಣೆ ಮಾಡ್ಕೊಳ್ಳಿ, ಖಂಡಿತವಾಗಲೂ ಭವಿಷ್ಯ ಚೆನ್ನಾಗಿದೆ. ಮುಂದೆ ಬರ್ತಕ್ಕಂಥ ಬುಧ ದಶೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಚಿಂತೆ ಮಾಡಬೇಡಿ, ಒಳ್ಳೆಯದಾಗಲಿ. ಹರ್ಷಿತಾ ಅವರೇ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನಿಮಗೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಮುಜುಗರವಿಲ್ಲದೆ ನಮಗೆ ಮೆಸೇಜನ್ನು ಕಳಿಸ್ಕೊಡಿ. ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಕೂಡ ನೀವು ನಿಮ್ಮ ಪ್ರಶ್ನೆಯನ್ನು ಕಳಿಸ್ಕೊಡ್ಬೋದು. NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ಹಿರಿಯರಿಂದ ಒಂದು ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ಮಾತುಗಳು, ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಸಂಬಂಧ ಚಿಂತೆಗಳು ಕಡಿಮೆ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಕೈಗೂಡ್ತಕ್ಕಂಥದ್ದು, ಸಂಪಾದನೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ತುಂಬ ಒಳ್ಳೆಯ ಲಕ್ಷಣಗಳು ಇವತ್ತು ಧನುರಾಶಿಯವರಿಗೆ ಕಂಡು ಬರ್ತಾ ಇದೆ. 3ನೇ ರಾಶಿಯಲ್ಲಿರ್ತಕ್ಕಂಥ ರಾಹುವಿನ ಫಲ, ಚಂದ್ರನಿಗೆ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟೇ ನಿಮಗೆ ಸ್ವಲ್ಪ ಏನೋ ಭಯ, ಏನೋ ನನ್ನ ಆರೋಗ್ಯ ಕೆಡ್ತಿದೆ, ಏನೋ ನನಗೆ ತೊಂದರೆ ಆಗ್ತಿದೆ ಎನ್ನುವಂಥ ಒಂದು ರೀತಿಯ ಲಕ್ಷಣ ಕೂಡ ಕಾಣಿಸ್ಬಹುದು. ತೀರಾ ಅಷ್ಟು ತೀವ್ರವಾಗಿದೆ ಅಂತಕ್ಕಂಥ ಸಂದರ್ಭ ಕಂಡು ಬಂದರೆ ಹೋಗಿ ಡಾಕ್ಟರ್ ಹತ್ರ ಅದನ್ನು ತೋರಿಸಿ ಸರಿಯಾದ ಚಿಕಿತ್ಸೆಯನ್ನು ತಗೊಳ್ಳಿ. ಆದರೆ ಅಂಥ ದೊಡ್ಡ ಮಟ್ಟಿನ ಸಮಸ್ಯೆಗಳು ಯಾವುದು ಕಾಣಿಸೋದಿಲ್ಲ. ಹಾಗಾಗಿ ನಿಮಗೆ ಆತಂಕ ಇದೆ ಅಂತ ಹೇಳಾದರೆ 12 ದಿನಗಳ ಪರ್ಯಂತರ ಗೋಮೂತ್ರವನ್ನು ಅರ್ಕ ರೀತಿಯಲ್ಲಿ ಸಂಸ್ಕರಿಸಿ ಇಟ್ಟಿರ್ತಕ್ಕಂಥದ್ದು ಇವತ್ತೆಲ್ಲ ಸಿಕ್ಕತ್ತೆ. ಗೋ ಅರ್ಕವನ್ನು ತಗೊಂಡು ಬಂದ್ಕೊಳ್ಳಿ. ಅದರಲ್ಲಿ 10 ml ಗೋ ಅರ್ಕವನ್ನು ಸುಮಾರು 200 ml ದೊಡ್ಡ ಲೋಟದಲ್ಲಿ 1 ಲೋಟ ನೀರನ್ನು ಇಟ್ಕೊಂಡು ಆ ನೀರಿಗೆ ಅಂದರೆ 200 ml ನೀರಿಗೆ 10 ml ಗೋ ಅರ್ಕವನ್ನು ಹಾಕ್ಕೊಂಡು 12 ದಿನಗಳ ಪರ್ಯಂತರ ಪ್ರತಿನಿತ್ಯ ಬೆಳಗ್ಗೆ ಎದ್ದು ತಕ್ಷಣ ಕುಡಿಯೋದ್ರಿಂದ ಶರೀರದಲ್ಲಿರಬಹುದಾಗಿರ್ತಕ್ಕಂಥ ಎಷ್ಟೋ ರೀತಿಯ ರಾಸಾಯನಿಕಗಳು, ಕೆಟ್ಟದ್ದು ಶರೀರಕ್ಕೆ ಆಗಿರ್ತಕ್ಕಂಥದ್ದೆಲ್ಲವೂ ಕೂಡ ಶರೀರದಿಂದ ಹೊರಗೆ ಹೋಗ್ತದೆ. ಹಾಗಾಗಿ ಆರೋಗ್ಯದಲ್ಲಿ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ಬೇಕಾದರೆ ಅದಕ್ಕೆ ಧನ್ವಂತರಿ ಮಂತ್ರವನ್ನು ಅಭಿಮಂತ್ರಣೆ ಮಾಡಿಸ್ಕೊಳ್ಳಿ. ಧನ್ವಂತರಿ ಆರಾಧನೆ ಮುಖಾಂತರ ಸ್ವೀಕಾರ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ಚಿಂತೆ ಮಾಡಬೇಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿಗೆ ಗುರುವಿನ ಬಲ ಇದ್ದರೂ ಕೂಡ, ಲಾಭ ಸ್ಥಿತಿಯಲ್ಲಿ ಬುಧ ಮಂಗಳರು ಇದ್ದರೂ ಕೂಡ, ಚಂದ್ರಾಷ್ಟಮ ಯೋಗ ಮತ್ತು ರಾಹುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಭಯಮಿಶ್ರಿತವಾದ ವಾತಾವರಣ. ಯಾಕೆ ಭಯ ಅಂತ ಕೇಳಿದ್ರೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಟ್ಯಾಕ್ಸ್ನ ಭಯ. ಧನಸ್ಥಾನದಲ್ಲಿರ್ತಕ್ಕಂಥ ರಾಹು ಯಾವುದೋ ಒಬ್ಬ ವ್ಯಕ್ತಿಯಿಂದ ಕುತಂತ್ರದಿಂದಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸರ್ಕಾರಿ ಅರ್ಥಾತ್ ಆದಾಯ ತೆರಿಗೆ ಇಲಾಖೆ ಅಂತೇಳಿ ಏನು ಹೇಳ್ತೀವಲ್ಲ, ಆದಾಯ ಸಂಬಂಧಪಟ್ಟು ಏನೋ ತೊಂದರೆಗಳಾಗ್ತಕ್ಕಂಥದ್ದು ನೋಟಿಸ್ ಬರಬಹುದು ಅಥವಾ ರೈಡ್ ಆಗಬಹುದು ಇತ್ಯಾದಿಗಳು ಕೂಡ ಕೆಲವರಿಗೆ ಊಹಿಸಬಹುದಾಗಿರುತ್ತೆ. ಉಳಿಕೆಯಂತೆ ಇವತ್ತು ತುಂಬ ಚೆನ್ನಾಗಿದೆ, ಏನು ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ನಿಮ್ಮ ರಾಶಿಗೆ ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಸ್ವಕ್ಷೇತ್ರಗತನಾಗಿದ್ದಾನೆ. ಒಂದೊಮ್ಮೆ ನಿಮಗೆ ಏನಾದರೂ ಆತಂಕದ ಲಕ್ಷಣಗಳು ಕಂಡು ಬಂದ ಪಕ್ಷದಲ್ಲಿ ಶಿವನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಸದಾಶಿವ ರುದ್ರ ಅಂತೇಳಿ ಹೇಳ್ತಾರೆ. ಆ ಸದಾಶಿವ ರುದ್ರನ ಅನೇಕ ರೂಪಗಳಿದೆ. ಪಶುಪತಿಯ ರೂಪ ಬೇರೆ, ಸ್ಥಾಣು ರೂಪ ಬೇರೆ, ಸದಾಶಿವ ರೂಪ ಬೇರೆ, ರುದ್ರ ರೂಪ ಬೇರೆ, ಅಘೋರ ರೂಪ ಬೇರೆ, ದಕ್ಷಿಣಾಮೂರ್ತಿ ರೂಪ ಬೇರೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಶಿವನ ಒಂದು ಸ್ವರೂಪದ ಆರಾಧನೆ ನಡೆಯುತ್ತೆ. ಆದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸದಾಶಿವ ರುದ್ರ. ಸದಾಶಿವ ರುದ್ರ ಅಂದರೆ ನೀಲಕಂಠ ಅಂತ ನಾವೇನು ಕರಿತೀವಲ್ಲ ಆ ಸ್ವರೂಪ. ಆ ನೀಲಕಂಠ ಸ್ವರೂಪವನ್ನು ಉಪಾಸನೆ ಮಾಡಿಕೊಂಡ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಚಿಂತೆ ಮಾಡೋದು ಬೇಡ. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಗೆ ಸಪ್ತಮ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರಕೇತು ಯೋಗ ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭವಾಗಬಹುದು. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು. ಜನ್ಮ ರಾಶಿಯಲ್ಲಿ ರಾಹು ಮತ್ತು ಧನರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ಕೆಲವು ಸಂದರ್ಭ ಅಪಮಾರ್ಗಗಳಿಗೆ, ಬೇರೆ ದಾರಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಹಾನಿ ಆಗ್ತಕ್ಕಂಥ ಲಕ್ಷಣಗಳನ್ನು ಕೂಡ ಊಹಿಸಬಹುದಾಗಿರುತ್ತೆ. 6ನೇ ರಾಶಿಯಲ್ಲಿರ್ತಕ್ಕಂಥ ಗುರು ವ್ಯಯಕ್ಕೆ ದೃಷ್ಟಿ ಕೊಡೋದರಿಂದ ದೊಡ್ಡವರೊಂದಿಗೆ ಸಾಲ ಮಾಡ್ತಕ್ಕಂಥ ಸಾಧ್ಯತೆ. ಅಂದರೆ ದೊಡ್ಡವರು ಅಂತಂದರೆ ದುಡ್ಡು ಕಾಸಿನ ವಿಷಯದಲ್ಲಿ ನಿಮಗಿಂತ
ಹೇರಳವಾಗಿ ದುಡ್ಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಹೋಗೋದು, ಅವರಲ್ಲಿ ದುಡ್ಡನ್ನು ಕೇಳುವುದು ಇತ್ಯಾದಿಗಳು, ಅಲ್ಲಿ ಹೋಗಿ ಸಿಕ್ಕಾಕ್ಕೊಳ್ಳೋದು. ಯಾಕೆ ಅಂತಂದರೆ ಧನಸ್ಥಾನಕ್ಕೆ ಅಲ್ಲಿರ್ತಕ್ಕಂಥ ಗುರುವಿನ ದೃಷ್ಟಿ ಇದೆ, ನಿಮಗೆ ವಾಕ್ಸ್ಥಾನ ಕೂಡ ಹೌದು. ಕಮಿಟ್ಮೆಂಟ್ ಮಾಡಿಕೊಂಡು ಸಿಕ್ಕಾಕೊಂಡು ನಾಳೆ ದಿವಸ ಅನೇಕ ನಷ್ಟಗಳನ್ನು ನೋಡಬೇಕಾಗಿ ಬರಬಹುದು. ಯಾಕೆಂದರೆ ನಷ್ಟ ಮತ್ತು ಧನ ಎರಡೂ ಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಯಾವುದೋ ರೀತಿ ನಿಮ್ಮನ್ನು ಸಿಕ್ಕಾಕಿಸಿ, ಕುತಂತ್ರದಿಂದ ನಿಮ್ಮನ್ನು ಸಿಕ್ಕಾಕಿಸಿ ನಿಮಗೆ ನಷ್ಟವನ್ನು ಉಂಟು ಮಾಡತಕ್ಕಂಥ ಸಲಹೆಗಳನ್ನು ಕೊಡೋರು ಕೂಡ ಕೆಲವರು ಇರಬಹುದು. ಯೋಚನೆ ಮಾಡಿ. ಸುಮ್ಮನೆ ಯಾರ್ದಾತು ಅವ್ರ ಮಾತು ಕಟ್ಕೊಂಡ್ಬಿಟ್ಟು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ಸು ನಂಗೆ ತಲೆ ಆಡಿಸ್ಬಿಟ್ರೆ ನಾಳೆ ಬರ್ತಕ್ಕಂಥ ಸಮಸ್ಯೆ ನೀವೆದುರಿಸ್ಬೇಕು. ಈಗ ಸಲಹೆ ಕೊಟ್ಟವ್ರು ಯಾರು ನಾಳೆ ನಿಮ್ಮನ್ನು ಬಚಾವ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿಕೊಂಡು ವ್ಯವಹಾರ ಮಾಡಿ. ವ್ಯಾಪಾರ ವ್ಯವಹಾರಗಳ ಸಂದರ್ಭ ಯಾವತ್ತೂ ಕೂಡ 50 kg ಹೊರೆಯನ್ನು ಕೂಡ ಹೊರಲಿಕ್ಕೆ ಆಗದೆ ಇರುವಂಥವನು ಆಸೆ ಆಯಿತು ಅಂಥೇಳಿ ಕ್ವಿಂಟಾಲ್ ಗಟ್ಟಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಆಸೆ ಪಡಬಾರ್ದು. ಯೋಚನೆ ಮಾಡಿ ನಿಮ್ಮ ಶಕ್ತಿಯಾನುಸಾರ ನೀವು ಹೆಜ್ಜೆಯನ್ನು ಇಟ್ಕೊಳ್ಳಿ. ಮತ್ತು ವಿವೇಕಕ್ಕೋಸ್ಕರವಾಗಿ ಆಚಾರ್ಯ ಶಂಕರರನ್ನು ಧ್ಯಾನ ಮಾಡ್ಕೊಳ್ಳಿ. ಶಂಕರಾಚಾರ್ಯರ ಸ್ಮರಣೆ ಮಾಡ್ಕೊಳ್ಳಿ. ನಿಮಗೆ ಅಥವಾ ಪರಿಚಯ ಇದ್ದರೆ, ಗುರುತಿದ್ದರೆ, ಹೋಗ್ಲಿಕ್ಕೆ ಅವಕಾಶ ಇದ್ದರೆ ಶೃಂಗೇರಿ ಮೊದಲಾದಂಥ ಯಾವುದಾದ್ರೂ ಒಂದು ಶಂಕರಾಚಾರ್ಯ ಪೀಠಕ್ಕೆ ಹೋಗಿ ಅಲ್ಲಿಯ ಗುರು ಹಿರಿಯರ ಅನುಗ್ರಹವನ್ನು ಪಡ್ಕೊಳ್ಳಿ, ಪೀಠಾಧಿಪತಿಗಳ ಅನುಗ್ರಹವನ್ನು ಪಡ್ಕೊಳ್ಳಿ. ಇದರಿಂದ ಸಾಕಷ್ಟು ನಿಮಗೆ ವಿವೇಕ ಅಥವಾ ಆ ಒಂದು ಸಂದರ್ಭಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಜಾಗೃತಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಉಂಟಾಗುತ್ತೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಪಂಚಮಾಧಿಪತಿ ಆಗಿರತಕ್ಕಂಥ ಚಂದ್ರಕೇತು ಯೋಗ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ಅನೇಕರ ಮುಖವಾಡ ಬಯಲಾಗ್ತಕ್ಕಂಥ ಅವಕಾಶ ಕೂಡ ಇದೆ. ಕೇತು ಆಗಿರೋದ್ರಿಂದ ನಿಮಗೆ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಸ್ಥಿತಿ ಅದು. ಮೋಕ್ಷ ಅಂತ ಅಂದ್ಕೊಂಡೆ ತಪ್ಪಾಗಿ ತಗೊಳ್ಳೋದಲ್ಲ. ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ. ಅನೇಕ ರೀತಿಯ ಬಾಧೆಗಳಿಂದ ಬಿಡುಗಡೆ, ಶತ್ರುಗಳ ಭಯದಿಂದ ಬಿಡುಗಡೆ. ಸಪ್ತಮಾಧಿಪತಿ ಆಗಿರತಕ್ಕಂಥ ಬುಧ ಭಾಗ್ಯದಲ್ಲಿರೋದ್ರಿಂದ ಭಾಗ್ಯೋದಯವಾಗ್ತಕ್ಕಂಥ ಕಾಲ. ಅದು ಮೂಲ ತ್ರಿಕೋಣ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಮುಂದಿನ ದಿನಗಳಲ್ಲಿ ಕಾಣಿಸ್ಲಿಕ್ಕೆ ಬೇಕಾದಂಥ ಲಕ್ಷಣಗಳೆಲ್ಲವೂ ಕೂಡ ಬಹಳ ಶುದ್ಧವಾಗಿದೆ. ನಿಮ್ಮ ವಿರುದ್ಧ ನಡೆದಿರ್ತಕ್ಕಂಥ ಎಲ್ಲ ಕುತಂತ್ರಗಳು, ಷಡ್ಯಂತ್ರಗಳು ಕೂಡ ಬಹಳ ಬೇಗ ಎಲ್ಲ ಬಲವನ್ನು ಕಳ್ಕೊಂಡು ನಿಮ್ಮದಾಗಿರ್ತಕ್ಕಂಥ ನಿಜವಾದ ಒಂದು ಪ್ರತಿಭೆ ಎಲ್ಲವೂ ಕೂಡ ಪ್ರಕಾಶಕ್ಕೆ ಬರ್ತಕ್ಕಂಥ ಒಂದು ಕಾಲ ಹತ್ತಿರ ಬರ್ತಾ ಇದೆ. ಪ್ರಯತ್ನ ಅಂತಕ್ಕಂಥದ್ದನ್ನು ನೀವೇನು ಮಾಡಿದ್ದೀರಿ ಹಿಂದೆ ಅವೆಲ್ಲವೂ ಕೂಡ ಫಲ ಕೊಡ್ತಕ್ಕಂಥ ಕಾಲ ಹತ್ತಿರ ಬರ್ತಾ ಇದೆ. ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ನಿಮ್ಮ ಮನೆ ದೇವರನ್ನು ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ ಪಂಚಮದಲ್ಲಿ ಗುರು ಬಂದಿರೋದ್ರಿಂದ ಒಂದು ಪರಂಪರಾನುಗತವಾಗಿ ಬಂದಿರತಕ್ಕಂಥ ಗುರುವನ್ನು ಆರಾಧನೆ ಮಾಡ್ಕೊಳ್ಳಿ. ಅಥವಾ ನಿಮಗೆ ಇಷ್ಟವಾಗ್ತಕ್ಕಂಥ ಯಾವುದಾದ್ರೂ ಸತ್ಪುರುಷರನ್ನು, ಸಾಧು ಸಂತರನ್ನು, ಸಾಧಕರನ್ನು, ಅಂಥವರನ್ನು, ತಪಸ್ವಿಗಳನ್ನು ಭೇಟಿ ಮಾಡಿ. ಅಥವಾ ಅವರ ಸನ್ನಿಧಾನಕ್ಕೆ ಹೋಗಿ. ಸಮಾಧಿಗಳಿರ್ತವೆ, ಅಲ್ಲಿ ಚೈತನ್ಯ ಇದ್ದೇ ಇರ್ತದೆ. ಅಲ್ಲಿ ಹೋಗಿ ಅನುಗ್ರಹವನ್ನು ಪಡ್ಕೊಂಡು ಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಜೊತೆಯಲ್ಲಿ ನೀವು ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಮೊನ್ನೆ ಅಷ್ಟೇ ಸಂಕಷ್ಟಹರ ಚತುರ್ಥಿ ಆಗಿದೆ. ಸಂಕಷ್ಟಹರನಾಗಿರ್ತಕ್ಕಂಥ ಮಹಾಗಣಪತಿ ನಿಮ್ಮ ಎಲ್ಲ ಸಂಕಟಗಳನ್ನು ದೂರ ಮಾಡ್ತಾನೆ. ವಲ್ಲಭ ಸ್ವರೂಪ, ಅಷ್ಟಭುಜದ ವಿನಾಯಕ ಅಂತ ಹೇಳ್ತಾರೆ. ಹಾಗಾಗಿ 8 ಕೈಗಳನ್ನು ಹೊಂದಿರತಕ್ಕಂತಹ ಆ ಮಹಾಗಣಪತಿಯನ್ನು ಉಪಾಸನೆ ಮಾಡಿಕೊಂಡು ನಿಮ್ಮ ಎಲ್ಲ ಸಂಕಟಗಳನ್ನು ಪರಿಹಾರ ಮಾಡುವಂತ ಹೇಳೋನಲ್ಲಿ ಪ್ರಾರ್ಥನೆಯನ್ನು ಸರಿಯಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಳಿ. ಖಂಡಿತವಾಗಲೂ ಅವನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗ್ತದೆ. ಒಳ್ಳೆಯದಾಗುತ್ತೆ. ಎಂದಿನಂತೆ ಇಂದು ಕೂಡ ವಿಶೇಷವಾದ ವಿಚಾರಗಳನ್ನು ನಮಗಾಗಿ ಹೊತ್ತು ತಂದಿದ್ದಕ್ಕಾಗಿ, ಅದರಲ್ಲೂ ಭಗವತಿಯ ಕುರಿತಾಗಿ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಸಮಸ್ಯೆ ಎಲ್ಲರಿಗೂ ಇದ್ದಿದ್ದೆ, ಆದರೆ ಪರಿಹಾರ ಹುಡ್ಕೊಂಡು ಇಂತಿಂಥ ಕ್ಷೇತ್ರಕ್ಕೆ ಹೋಗಿ ಅಂತ ದಿಕ್ಸೂಚಿ ನೀಡ್ತಾ ಇದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ್ವಾ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ. ನಮಸ್ಕಾರ.